ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಸ್ಟಡಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಜುಲೈ 5ರಂದು KA ನಡೆಸಿದ ಈ BWSSB ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಎಕ್ಸಾಮ್ನ ಒಂದು ಸಂಪೂರ್ಣ ವಿವರಣೆಯನ್ನು ಇವತ್ತಿನ ಕ್ಲಾಸ್ನಲ್ಲಿ ಮಾಡೋರಿದ್ದೇವೆ. ಸೊ ಸ್ನೇಹಿತರೆ, ಈ ಮೂಲಕ ನಮಗೆ ಮುಂಬರುವ ಯಾವುದೇ KA ಎಕ್ಸಾಮ್ಗಳಲ್ಲಿ ಯಾವ ರೀತಿ ಯಾವ ಸಬ್ಜೆಕ್ಟ್ದಿಂದ ಎಷ್ಟು ಮಾರ್ಕ್ಸ್ಗಳನ್ನು ರೇಸ್ ಆತವು ಅನ್ನೋದು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು 360 ಡಿಗ್ರಿ ಸಾಲ್ವ್ ಮಾಡುವ ಮೂಲಕ ನಮಗೆ ಗೊತ್ತಾಗ್ತದೆ. ಸೊ ಹಾಗಾಗಿ ಇವತ್ತು ನೇರವಾಗಿ ಪ್ರಶ್ನೆಗಳಿಗೆ ಹೋಗೋದಾದ್ರೆ ಮೊದಲನೇ ಪ್ರಶ್ನೆ ಇದೆ ಸ್ನೇಹಿತರೆ, ವಿಶ್ವದ ಜಲ ಸಂಪನ್ಮೂಲಗಳ ಸುಸ್ಥಿರ ಬಳಕೆ ಮತ್ತು ಸಂರಕ್ಷಣೆಗಾಗಿ ಅತ್ಯುನ್ನತ ಕೊಡುಗೆಗಾಗಿ ಪ್ರತಿ ವರ್ಷ ನೀಡಲಾಗುವ ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನು 2026ನೇ ಸಾಲಿನಲ್ಲಿ ಯಾರಿಗೆ ನೀಡಲಾಗಿದೆ? ಸ್ನೇಹಿತರೆ, ನಿನ್ನೆ ದಿವಸ ಅಂದರೆ 4 ಜುಲೈ 2026ರಂದು ನಡೆಸಿದ ಎಕ್ಸಾಮ್ನ ಅನಾಲಿಸಿಸ್ ಮಾಡ್ತಿದ್ವಿ. ಆ ಒಂದು ಎಕ್ಸಾಮ್ನಲ್ಲಿ ನಮಗೆ ವಿಟ್ಲಿ ಪ್ರಶಸ್ತಿ ಬಗ್ಗೆ ಕೇಳ್ಯಾನ. ಈ ಎಕ್ಸಾಮ್ದಲ್ಲಿ ಏನು ಕೇಳ್ಯಾನ? ಸ್ಟಾಕ್ಹೋಮ್ ಜಲ ಪ್ರಶಸ್ತಿ ಬಗ್ಗೆ ಕೇಳ್ಯಾನ. ಒಟ್ಟಿನಲ್ಲಿ ಇಷ್ಟೇ ಹೇಳೋದು, ಈ ಅವಾರ್ಡ್ಗಳು ಪ್ರಶಸ್ತಿಗಳು ಮುಖ್ಯವಾಗಿ ಪರಿಸರಕ್ಕೆ ಸಂಬಂಧಿಸಿದ ಪ್ರಶಸ್ತಿಗಳನ್ನು ಇತ್ತೀಚೆಗೆ ಹೆಚ್ಚೆಚ್ಚು ಕೇಳತ್ತಾನ. ಯಾಕಂದ್ರೆ ಹವಾಮಾನ ಬದಲಾವಣೆಯಿಂದ ಮಾನವ ಸಮಾಜ ಅಥವಾ ಯಾವುದೇ ಭೂಮಿಯ ಮೇಲಿನ ವನ್ಯಜೀವಿಯಾಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಮಾನವರು ಹಲವು ರೀತಿಯಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಆ ಒಂದು ಹವಾಮಾನ ಬದಲಾವಣೆಯನ್ನು ಮತ್ತು ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಹಲವಾರು ಪರಿಸರ ಕಾರ್ಯಕರ್ತರು ಏನು ಮಾಡ್ತಾರೆ? ಹೋರಾಟವನ್ನು ಮಾಡ್ತಾರೆ, ಪ್ರಾಣಿಗಳನ್ನು ಸಂರಕ್ಷಣೆ ಮಾಡ್ತಾರೆ, ಜಲ ಸಂರಕ್ಷಣೆಯನ್ನು ಮಾಡ್ತಾರೆ. ಆದ್ದರಿಂದ ಅವರಿಗೆ ವಿವಿಧ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. ಸೊ ಹಾಗಾಗಿ ಈ ಪ್ರಶ್ನೆಯನ್ನು ನೋಡೋದಾದ್ರೆ ಮೊದಲನೇ ಆಪ್ಷನ್ ಆಂಡ್ರೆ ರಿನಾಲ್ಡ್ ಇಟಲಿ, ಟೈಕಾನ್ ಓಕಿ ಜಪಾನ್, ಕವೇಹ ಮದನಿ ಇರಾನ್, ಜಾನ್ ಚೆರಿ ಕೆನಡಾ. ಈ ರೀತಿಯಾಗಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಸ್ನೇಹಿತರೆ, ಇಲ್ಲಿ ಪ್ರಸ್ತುತ 2026ನೇ ಸಾಲಿನಲ್ಲಿ ಈ ಒಂದು ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನು ಯಾರಿಗೆ ಪ್ರದಾನ ಮಾಡಲಾಗಿದೆ ಅಂದರೆ ಅದು ಕವೇಹ ಮದನಿ ಇರಾನ್. ನಿನ್ನೆ ನೋಡಿದ ಹಾಗೆ ವಿಟ್ಲಿ ಪ್ರಶಸ್ತಿಯನ್ನು ಯಾರಿಗೆ ಪ್ರದಾನ ಮಾಡಲಾಗಿದೆ? ಇಬ್ಬರಿಗೆ ಪ್ರದಾನ ಮಾಡಲಾಗಿದೆ. ಮೊದಲನೇದವರು ಯಾರು? ಪರ್ವೀನ್ ಶೇಖ್. ಇವರು ಮೂಲತಃ ಗಂಗಾ ಮತ್ತು ಚಂಬಲ್ ಕಣಿವೆಯಲ್ಲಿ ಈ ಇಂಡಿಯನ್ ಸ್ಕಿಮ್ಮರ್ ಪಕ್ಷಿಯ ಸಂರಕ್ಷಣೆಗಾಗಿ ಏನು ಮಾಡಿದ್ರು? ಇವರಿಗೆ ವಿಟ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ನೆಕ್ಸ್ಟ್ ಯಾರಿದ್ರು? ಬರ್ಕಾ ಸುಬ್ಬಾ. ಇವರಿಗೆ ಈ ಒಂದು ಹಿಮಾಲಯನ್ ಸಲ್ಮಾನ್ ಡಿಯರ್ ಈ ಪಕ್ಷಿ ಪ್ರಭೇದದ ಸಂರಕ್ಷಣೆಗಾಗಿ ವಿಟ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ ಅಂತ ನಿನ್ನೆ ನೋಡಿದೆವು. ಇವರಿಷ್ಟೇ ಅಲ್ಲ, ಭಾರತದಲ್ಲಿ ಇನ್ನೂ 4 ಈ ಒಂದು ವಿಟ್ಲಿ ಪ್ರಶಸ್ತಿಯನ್ನು ಕೊಟ್ಟಾರ ಅಂಥೇಳಿ ನೋಡಿದೆವು. ಅವರಲ್ಲಿ ಪೂರ್ಣಿಮಾ ದೇವಿ ಬರ್ಮನ್ ಅವರಿಗೆ ಕೊಟ್ಟಾರ. ಪೂರ್ಣಿಮಾ ದೇವಿ ಬರ್ಮನ್ ಅವರು ಅಸ್ಸಾಂನಲ್ಲಿ ಹರ್ಗಿಲಾ ಆರ್ಮಿಯನ್ನು ಸ್ಥಾಪನೆ ಮಾಡಿದ್ರು. ಹರ್ಗಿಲಾ ಆರ್ಮಿ ಮೂಲತಃ ಇದು ಹರ್ಗಿಲಾ ಅನ್ನೋ ಪಕ್ಷಿಯನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಸ್ಥಳೀಯ ಸಮುದಾಯದೊಂದಿಗೆ ಸೇರಿ ಒಂದು ಆರ್ಮಿ ಅನ್ನೋ ಒಂದು ಸಂಘಟನೆಯನ್ನು, ಹರ್ಗಿಲಾ ಆರ್ಮಿ ಅನ್ನೋ ಸಂಘಟನೆಯನ್ನು ಔಪಚಾರಿಕವಾಗಿ ನಿರ್ಮಾಣ ಮಾಡುವ ಮೂಲಕ ಈ ಹರ್ಗಿಲಾ ಪಕ್ಷಿಯನ್ನು ಸಂರಕ್ಷಣೆ ಮಾಡುವ ಕಾರ್ಯದಲ್ಲಿ ತೊಡಗಿದ್ರು. ಯಾರು? ಪೂರ್ಣಿಮಾ ದೇವಿ ಬರ್ಮನ್. ಸ್ನೇಹಿತರೆ, ಮತ್ತೆ ಯಾಕೆ ರಿಪೀಟ್ ಮಾಡತ್ತೀವಿ ಅಂದ್ರೆ ಈ ಮೂಲಕ ನಾವು ಪ್ರಶ್ನೆಗಳನ್ನು ಬಿಡಿಸುವ ಉದ್ದೇಶವೇ ಇದು. ಇಲ್ಲೇ ಪರ್ಫೆಕ್ಟ್ ಆಗಬೇಕು, ಎಲ್ಲವೂ ಇಲ್ಲೇ ಪರ್ಫೆಕ್ಟ್ ಆಗಬೇಕು. ಇವತ್ತು ಏನು ಕೇಳ್ಯಾರ? ಸ್ಟಾಕ್ಹೋಮ್ ಜಲ ಪ್ರಶಸ್ತಿ ಯಾರಿಗೆ ನೀಡಾರ? ಕವೇಹ ಮದನಿ ಇರಾನ್ ಮೂಲದ ಕವೇಹ ಮದನಿ. ಸ್ನೇಹಿತರೆ, ಮೂಲತಃ ಈ ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯ ಬಗ್ಗೆ ವಿವರವಾಗಿ ನೋಡೋದಾದ್ರೆ ಈ ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನು ವಿಶ್ವದ ಜಲ ಸಂಪನ್ಮೂಲಗಳ ರಕ್ಷಣೆ ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನು ಮೂಲತಃ ವಿಶ್ವದ ಜಲ ಸಂಪನ್ಮೂಲಗಳ ರಕ್ಷಣೆ ಮತ್ತು ಸುಸ್ಥಿರ ನಿರ್ವಹಣೆಗಾಗಿ ಅತ್ಯುತ್ತಮ ಕೊಡುಗೆ ನೀಡಿದ ವ್ಯಕ್ತಿಗಳನ್ನು ಗುರುತಿಸಿ, ಆ ವ್ಯಕ್ತಿಗಳಾಗಿರ್ಬೋದು ಅಥವಾ ಯಾವುದೇ ಸಂಸ್ಥೆಗಳಾಗಿರ್ಬೋದು, ಇದನ್ನು ಮೂಲತಃ ವ್ಯಕ್ತಿಗಳಿಗೂ ನೀಡ್ತಾರೆ, ಸಂಸ್ಥೆಗಳಿಗೆ ನೀಡ್ತಾರೆ. ಯಾಕಂದ್ರೆ ಕೆಲವೊಂದು ಈ ಪ್ರಶಸ್ತಿಗಳು ಕೇವಲ ವ್ಯಕ್ತಿಗಳಿಗೆ ಸೀಮಿತವಾಗಿರ್ತವೆ, ಕೆಲವೊಂದು ಸಂಸ್ಥೆಗಳಿಗೆ ಸೀಮಿತವಾಗಿರ್ತವೆ. ಆದರೆ ಸ್ಟಾಕ್ಹೋಮ್ ಜಲ ಪ್ರಶಸ್ತಿ ಏನಲ್ಲ, ಇದು ಸಂಸ್ಥೆಗಳಿಗೂ ನೀಡ್ತದೆ, ವ್ಯಕ್ತಿಗಳಿಗೂ ನೀಡಲಾಗ್ತದೆ. ಹಾಗಾಗಿ
ವಿಶ್ವದ ಜಲಸಂಪನ್ಮೂಲಗಳ ರಕ್ಷಣೆ ಮತ್ತು ಅವುಗಳ ಸುಸ್ಥಿರ ನಿರ್ವಹಣೆಗಾಗಿ ಅತ್ಯುತ್ತಮ ಕೊಡುಗೆ ನೀಡಿದ ವ್ಯಕ್ತಿಗಳನ್ನು ಅಥವಾ ಸಂಸ್ಥೆಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ. ಮೂಲತಃ ಈ ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನು ನಾವು ನೀರಿನ ಕ್ಷೇತ್ರದ ಅಥವಾ ಜಲಕ್ಷೇತ್ರದ ನೋಬೆಲ್ ಅಂತೇಳಿ ಕರಿತೀವಿ. ಸ್ನೇಹಿತರೆ, ನಿನ್ನೆ ನೋಡಿದೆವು ವಿಟ್ಲಿ ಪ್ರಶಸ್ತಿಯನ್ನು ಏನಂತ ಕರಿತಿದ್ದೆವು? ಗ್ರೀನ್ ಆಸ್ಕರ್ ಅಂತೇಳಿ ಕರಿತಿದ್ದೆವು. ಸೊ ಈ ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನು ನೀರಿನ ಕ್ಷೇತ್ರ ಅಥವಾ ಜಲಕ್ಷೇತ್ರದ ನೋಬೆಲ್ ಅಂತೇಳಿ ಕರಿತೀವಿ. ಈ ವರ್ಷ ಅಂದರೆ 2026ರಲ್ಲಿ ವಿಶ್ವಸಂಸ್ಥೆಯ ನೀರು, ಪರಿಸರ ಮತ್ತು ಆರೋಗ್ಯ ಸಂಸ್ಥೆಯ ನಿರ್ದೇಶಕರಾದ ಪ್ರೊಫೆಸರ್ ಕವೇಹ ಮದನಿ ಇವರಿಗೆ ಲಭಿಸಿದೆ. ಪ್ರೊಫೆಸರ್ ಕವೇಹ ಮದನಿ ಇರಾನ್ ಮೂಲದವರು ಇವರು. ಈ ಪ್ರಶಸ್ತಿ ಈ ವರ್ಷ ಯಾಕೆ ವಿಶೇಷತೆಯನ್ನು ಪಡೀತದಂದ್ರೆ, ಈ ಪ್ರಶಸ್ತಿಯನ್ನು ಪಡೆದ ಇತಿಹಾಸದಲ್ಲಿಯೇ ಅತ್ಯಂತ ಕಿರಿಯ ಪ್ರಶಸ್ತಿ ಪುರಸ್ಕೃತರು. ಈ ಒಂದು ಪ್ರಶಸ್ತಿಯನ್ನು ಈ ಪ್ರೊಫೆಸರ್ ಕವೇಹ ಮದನಿಗೆ ನೀಡಲು ಕಾರಣ ಅಂದ್ರೇನು, ಇವರ ಕೊಡುಗೆ ಏನಂದ್ರೆ, ಜಲವಿಜ್ಞಾನವನ್ನು ನೀತಿ, ರಾಜತಾಂತ್ರಿಕತೆ ಮತ್ತು ಜಾಗತಿಕ ಪ್ರಭಾವದೊಂದಿಗೆ ಯಶಸ್ವಿಯಾಗಿ ಜೋಡಿಸಿದ್ದಕ್ಕಾಗಿ ಹಾಗೂ ಜಾಗತಿಕವಾಗಿ ಚರ್ಚೆಯಾಗುತ್ತಿರುವ ನೀರಿನ ದಿವಾಳಿತನ ಅದನ್ನೇ ಏನಂತೇವೆ ನಾವು ವಾಟರ್ ಬ್ಯಾಂಕ್ರಪ್ಸಿ, ನೀರಿನ ದಿವಾಳಿತನ ಎನ್ನುವ ಪರಿಕಲ್ಪನೆಯನ್ನು ಪರಿಚಯ ಮಾಡ್ತಾರೆ. ಈ ಪರಿಕಲ್ಪನೆಯಿಂದಾಗಿ ಇವರಿಗೆ ಏನು ಮಾಡ್ತಾರೆ, ಕವೇಹ ಮದನಿಯವರಿಗೆ 2026ನೇ ಸಾಲಿನ ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಮೂಲತಃ ಈ ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನು 1991ರಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸ್ನ ಸಹಯೋಗದೊಂದಿಗೆ ಸ್ಟಾಕ್ಹೋಮ್ ವಾಟರ್ ಫೌಂಡೇಶನ್ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತದೆ, ವಾರ್ಷಿಕವಾಗಿ ಪ್ರದಾನ ಮಾಡ್ತದೆ. ಮೂಲತಃ ಈ ಒಂದು ಪ್ರಶಸ್ತಿಯನ್ನು 1991ರಲ್ಲಿ ಸ್ಥಾಪನೆ ಮಾಡಲಾಯಿತು. ಸ್ಟಾಕ್ಹೋಮ್ ವಾಟರ್ ಫೌಂಡೇಶನ್ ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸ್ನ ಸಹಯೋಗದೊಂದಿಗೆ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಪ್ರಶಸ್ತಿಯ ಮೊತ್ತ ಎಷ್ಟದಂದ್ರೆ $1 ಮಿಲಿಯನ್ ಸ್ವೀಡಿಷ್ ಕ್ರೋನಾ. ಸ್ವೀಡನ್ದ ಕರೆನ್ಸಿ ಯಾವುದು? ಸ್ವೀಡಿಷ್ ಕ್ರೋನಾ. ಹಾಗಾಗಿ 1 ಮಿಲಿಯನ್ ಸ್ವೀಡಿಷ್ ಕ್ರೋನಾ ಅನ್ನು ನಗದು ಬಹುಮಾನವಾಗಿ ಈ ಪ್ರಶಸ್ತಿಗೆ ಪ್ರದಾನ ಮಾಡಲಾಗ್ತದೆ. ಹಾಗಾದರೆ ಇವರು ಈ ಒಂದು ಪ್ರಶಸ್ತಿಯನ್ನು ಪಡೆದ ಭಾರತೀಯರು ಅದಾರ ಇಲ್ಲ ಅಂತ ಕೇಳ್ಬೋದು. ಸ್ನೇಹಿತರೆ, ಭಾರತದಲ್ಲಿ ಇಬ್ಬರು ಈ ಒಂದು ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನು ಪಡೆದವರು ಇದ್ದಾರೆ. ಅವ್ರು ಯಾರಂದ್ರೆ ಮಾಧವ್ ಆತ್ಮಾರಾಮ್ ಚಿತ್ಸಾಲೆ ಅವರಿಗೆ ಈ ಸ್ಟಾಕ್ಹೋಮ್ ಜಲ ಪ್ರಶಸ್ತಿ ನೀಡಲಾಗಿದೆ. ಕ್ರಿಸ್ತಶಕ 1993ರಲ್ಲಿ ಭಾರತದಲ್ಲಿಯೇ ಜಲಸಂಪನ್ಮೂಲಗಳನ್ನು, ಅವುಗಳ ನಾಶವನ್ನು ಪರಿಗಣಿಸಿ ಅವುಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ಜಾಗೃತಿ ಮೂಡಿಸಿದ ಕಾರಣಕ್ಕಾಗಿ ಈ ಮಾಧವ್ ಆತ್ಮಾರಾಮ್ ಚಿತ್ಸಾಲೆ ಅವರಿಗೆ 1993ರಲ್ಲಿ ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗಿದೆ. ನೆಕ್ಸ್ಟ್ ರಾಜೇಂದ್ರ ಸಿಂಗ್ ಅವರಿಗೆ 2015ರಲ್ಲಿ ಈ ಒಂದು ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನು ನೀಡಲಾಯಿತು. ಮೂಲತಃ ರಾಜೇಂದ್ರ ಸಿಂಗ್ ಅವರನ್ನು ಭಾರತೀಯ ಜಲಪುರುಷ ಅಂತೇಳಿ ಕರಿತೇವೆ. ಭಾರತದ ಜಲಪುರುಷ. ಸುಮ್ಮನೆ ಕೇಳ್ಬೋದು, ಭಾರತದ ಜಲಪುರುಷ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ. ರಾಜೇಂದ್ರ ಸಿಂಗ್ ಮೂಲತಃ ಇವರು ಏನು ಮಾಡ್ತಾರೆ, ರಾಜಸ್ಥಾನದ ಗ್ರಾಮೀಣ ಭಾಗಗಳಲ್ಲಿ ಅಲ್ಲಿ ನೀರಿನ ಕೊರತೆ ಇರುವುದನ್ನು ಪರಿಗಣಿಸಿ ಮಳೆಯ ನೀರನ್ನು ಸಂಗ್ರಹಿಸಿ ಮಳೆಯ ನೀರು ಭೂಮಿಯಲ್ಲಿ ಇಂಗುವಂತೆ ಮಾಡಿ
ಅಂತರ್ಜಲ ಮಟ್ಟವನ್ನು ಏರಿಸಿದ ಕೀರ್ತಿ ಯಾರಿಗೆ ಸಲ್ತದಂದ್ರೆ ರಾಜೇಂದ್ರ ಸಿಂಗ್. ಆ ಒಂದು ಕಾರಣಕ್ಕಾಗಿ 2015ರಲ್ಲಿ ಈ ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಸ್ನೇಹಿತರೆ, ಇದಷ್ಟು ಮೊದಲನೇ ಪ್ರಶ್ನೆಗೆ ಸಂದರ್ಭದಲ್ಲಿ ವಿವರವಾದ ಮಾಹಿತಿ. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ, ಪಟ್ಟಿ 1ರಲ್ಲಿನ IPL ತಂಡಗಳು ಮತ್ತು ಪಟ್ಟಿ 2ರಲ್ಲಿನ ಅವುಗಳ ನಾಯಕರ ಹೆಸರನ್ನು ಹೊಂದಿಸಿರಿ. ಮೇ 2026ರಲ್ಲಿ ಇದ್ದಂತೆ. ಡೆಲ್ಲಿ ಕ್ಯಾಪಿಟಲ್ಸ್, ಮುಂಬೈ ಇಂಡಿಯನ್ಸ್, ಪಂಜಾಬ್ ಕಿಂಗ್ಸ್, ರಾಜಸ್ಥಾನ್ ರಾಯಲ್ಸ್. ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತದ ಡೆಲ್ಲಿ ಕ್ಯಾಪಿಟಲ್ಸ್ನ ನಾಯಕ ಯಾರಿದ್ರು ಅಂದ್ರೆ ಅದು ಅಕ್ಷರ್ ಪಟೇಲ್ ಇದ್ದರು. ಮುಂಬೈ ಇಂಡಿಯನ್ಸ್ದು ಯಾರಿದ್ರು? ಹಾರ್ದಿಕ್ ಪಾಂಡ್ಯ. ಪಂಜಾಬ್ ಕಿಂಗ್ಸ್ದು ಶ್ರೇಯಸ್ ಅಯ್ಯರ್. ರಾಜಸ್ಥಾನ್ ರಾಯಲ್ಸ್ದು ರಿಯಾನ್ ಪರಾಗ್. ಹಾಗಾದರೆ ಯಾವುದು ಸರಿ ಉತ್ತರ ಆಗ್ತದ? A5 ಆಗಬೇಕು. A5 ಇಲ್ಲದ. ಸೊ ಆಪ್ಷನ್ 1 ಆಪ್ಷನ್ 2 ಎಲಿಮಿನೇಟ್ ಆಗ್ತದ. ಮುಂಬೈ ಇಂಡಿಯನ್ಸ್ B1 ಆಗಬೇಕು. ಸೊ B4 ಅದ, B1 ಅದ. ಸೊ ಆಪ್ಷನ್ 4 ಏನದ? ರೈಟ್ ಆನ್ಸರ್ ಅದ. ಆಪ್ಷನ್ 4 ರೈಟ್ ಆನ್ಸರ. ಸ್ನೇಹಿತರೆ, ಒಟ್ಟು IPLದಲ್ಲಿ 10 ಟೀಮ್ಗಳದಾವೆ. 10 ಟೀಮ್ಗಳು. ಒಂದನೇದು ಡೆಲ್ಲಿ ಡೇರ್ ಡೆವಿಲ್ಸ್ ಅತ್ತೇವು, ಅಥವಾ ಮೊದಲಿತ್ತು, ಈಗ ಯಾವುದದ? ಡೆಲ್ಲಿ ಕ್ಯಾಪಿಟಲ್ಸ್ ಅತ್ತಾರ. ಡೆಲ್ಲಿ ಕ್ಯಾಪಿಟಲ್ಸ್. ನೆಕ್ಸ್ಟ್ ಕಿಂಗ್ಸ್ 11 ಪಂಜಾಬ್ ಕಿಂಗ್ಸ್. ನೆಕ್ಸ್ಟ್ ರಾಜಸ್ಥಾನ್ ರಾಯಲ್ಸ್, ಲಕ್ನೋ ಸೂಪರ್ ಜೈಂಟ್ಸ್, ಕೋಲ್ಕತ್ತಾ ನೈಟ್ ರೈಡರ್ಸ್, ಗುಜರಾತ್ ಟೈಟನ್ಸ್, ಮುಂಬೈ ಇಂಡಿಯನ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಸನ್ರೈಸರ್ಸ್ ಹೈದರಾಬಾದ್, ಚೆನ್ನೈ ಸೂಪರ್ ಕಿಂಗ್ಸ್. ಈ ರೀತಿಯಾಗಿ 10 ತಂಡಗಳು IPLನಲ್ಲಿ ಆಡ್ತಾವೆ. 10 ತಂಡಗಳು. ಈ 10 ತಂಡಗಳ ಕ್ಯಾಪ್ಟನ್ ಯಾರು ಅಂದ್ರೆ, ಮೊದಲನೇ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ದ ತಂಡದ ನಾಯಕ ಯಾರು ಅಂದ್ರೆ ಅಕ್ಷರ್ ಪಟೇಲ್. ಪಂಜಾಬ್ ಕಿಂಗ್ಸ್ದು ಶ್ರೇಯಸ್ ಅಯ್ಯರ್. ರಾಜಸ್ಥಾನ್ ರಾಯಲ್ಸ್ದು ರಿಯಾನ್ ಪರಾಗ್. ನೆಕ್ಸ್ಟ್ ಲಕ್ನೋ ಸೂಪರ್ ಜೈಂಟ್ಸ್ದು ಯಾರು ಅದಾರ? ರಿಷಬ್ ಪಂತ್ ಅದಾರ. ಇಲ್ಲದಾರ ರಿಷಬ್ ಪಂತ್, ಲಕ್ನೋ ಸೂಪರ್ ಜೈಂಟ್ಸ್ದ. KKRದು ಯಾರು ಅದಾರ? ಈ ಸಲ ಅಜಿಂಕ್ಯ ರಹಾನೆ ಇದ್ದರು. GTದು ಶುಭಮನ್ ಗಿಲ್. ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯ. RCBದು ರಜತ್ ಪತಿದಾರ್. SRHದು ಪ್ಯಾಟ್ ಕಮಿನ್ಸ್. ಮೂಲತಃ ಇವರು ಆಸ್ಟ್ರೇಲಿಯಾದವರಾಗಿದ್ದು ಆಸ್ಟ್ರೇಲಿಯಾ ತಂಡದ ನಾಯಕತ್ವವನ್ನು ವಹಿಸ್ತಾರೆ. 2023ರ ಈ ವಿಶ್ವಕಪ್ ODI ವಿಶ್ವಕಪ್ನಲ್ಲಿ ಕ್ಯಾಪ್ಟನ್ಶಿಪ್ ವಹಿಸಿದ್ದವರು ಇವರೇ, ಪ್ಯಾಟ್ ಕಮಿನ್ಸ್. ಚೆನ್ನೈ ಸೂಪರ್ ಕಿಂಗ್ದು ಋತುರಾಜ್ ಗಾಯಕ್ವಾಡ್. ಈ ರೀತಿಯಾಗಿ 10 ತಂಡಗಳ 10 ಕ್ಯಾಪ್ಟನ್ಸ್ಗಳಾದರು. 2026ರಲ್ಲಿ IPL ಕಪ್ ವಿಜೇತ ತಂಡ ಯಾವುದು ಅಂದ್ರೆ ಅದು RCB. ಫೈನಲ್ನಲ್ಲಿ ಗುಜರಾತ್ ಟೈಟನ್ಸ್ ಮತ್ತು RCB ತಂಡಗಳು ಗುಜರಾತ್ನ ಅಹಮದಾಬಾದ್ನ ಈ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮುಖಾಮುಖಿಯಾಗಿದ್ದವು. ಅಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಏನು ಗುಜರಾತ್ ಟೈಟನ್ಸನ್ನು ಸೋಲಿಸುವ ಮೂಲಕ ಸತತ 2ನೇ ಬಾರಿ ಏನಾಯಿತು, ಈ IPL ಕಪ್ಪನ್ನು ತನ್ನ ಮುಡಿಗೇರಿಸಿಕೊಂಡಿತು. ಈ ರೀತಿಯಾಗಿ IPLನಲ್ಲಿ ಅತಿ ಹೆಚ್ಚು ಕಪ್ಪುಗಳನ್ನು ಪಡೆದಂಥ ತಂಡ ಯಾವುದು? ಅದು ಮುಂಬೈ ಇಂಡಿಯನ್ಸ್ 5 ಕಪ್ಪು. ಚೆನ್ನೈ ಸೂಪರ್ ಕಿಂಗ್ಸ್ 5 ಕಪ್ಪ. ನೆಕ್ಸ್ಟ್ ಕೋಲ್ಕತ್ತಾ ನೈಟ್ ರೈಡರ್ಸ್ 3 ಕಪ್ಪು. ಈ ರೀತಿಯಾಗಿ ಅತಿ ಹೆಚ್ಚು ಕಪ್ಗಳನ್ನು ವಿಜೇತ ತಂಡಗಳಿವು. ಸೊ ಇನ್ನೊಂದು ಕೇಳ್ಬೋದು ಇಲ್ಲಿ, IPL ವಿಜೇತ ತಂಡದ ಕೋಚ್ ಯಾರಿದ್ರು ಅಂತ ಕೇಳ್ಬೋದು. ಆ್ಯಂಡಿ ಫ್ಲವರ್ ಇದು ಹೆಡ್ ಕೋಚ್. ಇವರು ಹೆಡ್ ಕೋಚ್. ನೆಕ್ಸ್ಟ್ ಸ್ನೇಹಿತರೆ, ಇದು IPL ಆಗಿರೋದ್ರಿಂದ ಇದರ ಬಗ್ಗೆ ವಿವರವಾಗಿ ನೋಡಿದೆವು. ಇತ್ತೀಚೆಗೆ 2026ರಲ್ಲಿ ನಿನ್ನೆ ದಿವಸ ವುಮೆನ್ಸ್ ವರ್ಲ್ಡ್ ಕಪ್ ಮುಗೀತು. T20 ವರ್ಲ್ಡ್ ಕಪ್ ಮುಗೀತು. ವಿಜೇತ ತಂಡ ಯಾವುದು? ಆಸ್ಟ್ರೇಲಿಯಾ. ಸತತ 7ನೇ ಬಾರಿಗೆ, ಒಟ್ಟು 7ನೇ ಬಾರಿಗೆ ಈ T20 ವಿಶ್ವಕಪ್ಪನ್ನು ತನ್ನ ಮುಡಿಗೇರಿಸಿಕೊಂಡಿತು. ಫೈನಲ್ಗೆ ಯಾವ್ಯಾವ ಬಂದಿದ್ದು ಅಂದರೆ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ತಂಡಗಳು ಫೈನಲ್ಗೆ ಬಂದಿದ್ದು. ಇಂಗ್ಲೆಂಡನ್ನು ಸೋಲಿಸುವ ಮೂಲಕ ಆಸ್ಟ್ರೇಲಿಯಾ 7ನೇ ಕಪ್ಪನ್ನು ತನ್ನದಾಗಿಸಿಕೊಂಡಿತು. 7ನೇ ಕಪ್ಪನ್ನು. ಈ 2026ರ ಮಹಿಳಾ T20 ವಿಶ್ವಕಪ್ನ ಆತಿಥೇಯ ದೇಶ ಯಾವುದು ಅಂತ ಕೇಳ್ಬೋದು. ಆತಿಥೇಯ ದೇಶ ಯಾವುದು ಅಂದರೆ ಅದು ಇಂಗ್ಲೆಂಡ್ ಮತ್ತು ವೇಲ್ಸ್. ಸೊ ಇದಷ್ಟು ಈ IPL ಮತ್ತು ಇತ್ತೀಚೆಗೆ ನಡೆದ T20 ವುಮೆನ್ಸ್ ವರ್ಲ್ಡ್ ಕಪ್ನ ಕುರಿತು ಮಾಹಿತಿ. ನೆಕ್ಸ್ಟ್ 3ನೇ ಪ್ರಶ್ನೆ, ಭಾರತ ಮತ್ತು ಇಟಲಿ ನಡುವೆ ಜಾರಿಗೆ ತರಲಾದ ಅನ್ವೇಷಣಾ ಉಪಕ್ರಮವಾದ ಇನ್ನೋವಿಟ್
ಇಂಡಿಯಾದ ಕುರಿತಾದ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ ಅಂದಾನ. ತಪ್ಪಾದ ಹೇಳಿಕೆ ಅಂತ ಕೇಳೋಣ. ಸೊ ಮೊದಲ ಸ್ಟೇಟ್ಮೆಂಟ್ ಅದ, ಇದು ಇಟಲಿಯಲ್ಲಿ ಸ್ಥಾಪಿತವಾಗಲಿರುವ ಇನೋವೇಷನ್ ಹಬ್ ಭಾರತ ಮತ್ತು ಇಟಲಿ ನಡುವೆ ಅನ್ವೇಷಣಾ ಪರಿಸರ ವ್ಯವಸ್ಥೆಯಲ್ಲಿ ಸಹಕಾರವನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ. ಇದು ಪ್ರಮುಖ ವಲಯಗಳಾದ ಫಿನ್ಟೆಕ್, ಹೆಲ್ತ್ ಕೇರ್, ಸೆಮಿಕಂಡಕ್ಟರ್ಗಳು, ಲಾಜಿಸ್ಟಿಕ್, ಕ್ವಾಂಟಮ್ ಕಂಪ್ಯೂಟಿಂಗ್ ಇತ್ಯಾದಿಗಳನ್ನು ಕೇಂದ್ರೀಕರಿಸಿದೆ. ಸ್ನೇಹಿತರೆ, ಇತ್ತೀಚೆಗೆ ಭಾರತ ಮತ್ತು ಇಟಲಿ ದೇಶಗಳು ತಮ್ಮ ದ್ವಿಪಕ್ಷೀಯ ಸಂಬಂಧಗಳನ್ನು ವಿಸ್ತರಿಸುವ ಉದ್ದೇಶದಿಂದ ಒಂದು ಒಪ್ಪಂದಕ್ಕೆ ಬಂದಿವೆ. ಏನದು ಒಪ್ಪಂದ? ಇನ್ನೋವೇಟ್ ಇಂಡಿಯಾ ಎಂಬ ಹೊಸ ಇನ್ನೋವೇಷನ್ ಹಬ್ಬನ್ನು ಸ್ಥಾಪಿಸುವ ಉದ್ದೇಶದಿಂದ ಈ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಯಾವುದು? ಇನ್ನೋವೇಟ್ ಇಂಡಿಯಾ. ಹೆಸರೇ ಹೇಳ್ತಿದೆ ಸ್ನೇಹಿತರೆ, ಇನ್ನೋವೇಟ್ ಇಂಡಿಯಾ ಅಂದರೆ ಇಂಡಿಯಾದಲ್ಲಿ ಇನ್ನೋವೇಷನ್ ಹಬ್ಬನ್ನು ಸ್ಥಾಪನೆ ಮಾಡುವುದು ಅಂಥೇಳಿ ದ ನೇಮ್ ಇಟ್ ಸೆಲ್ಫ್ ಟೆಲ್ಸ್. ಸೊ ಇದು ಇಟಲಿಯಲ್ಲಿ ಅಂದಲ್ಲ, ಇದು ತಪ್ಪಾಗ್ತದೆ. ಇನ್ನೋವೇಷನ್ ಹಬ್ಬ ಎಲ್ಲಿ? ಭಾರತದಲ್ಲಿ, ಇಂಡಿಯಾದಲ್ಲಿ ಈ ಇನ್ನೋವೇಷನ್ ಹಬ್ಬನ್ನು ಸ್ಥಾಪನೆ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ. ಸೊ ಅದಕ್ಕಾಗಿ ಮೊದಲ ಸ್ಟೇಟ್ಮೆಂಟ್ ಏನಾಗ್ತದೆ? ರಾಂಗ್ ಆಗ್ತದೆ. ನೆಕ್ಸ್ಟ್, ಭಾರತ ಮತ್ತು ಇಟಲಿ ನಡುವೆ ಅನ್ವೇಷಣಾ ಪರಿಸರ ವ್ಯವಸ್ಥೆ ಇನೋವೇಷನ್ ಇಕೋಸಿಸ್ಟಮ್ ಅಂತೇಳಿ ಕರಿತೇವೆ. ಆ ಇನೋವೇಷನ್ ಇಕೋಸಿಸ್ಟಮಲ್ಲಿ ಉಭಯ ದೇಶಗಳ ನಡುವೆ ಪರಸ್ಪರ ಸಹಭಾಗಿ ಮತ್ತು ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ ಈ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಏನಾಗ್ತದೆ? ರೈಟ್ ಆಗ್ತದೆ. ನೆಕ್ಸ್ಟ್, ಇದು ಪ್ರಮುಖ ವಲಯಗಳಾದ ಫಿನ್ಟೆಕ್. ಮೂಲತಃ ಫಿನ್ಟೆಕ್ ಎಂದರೆ ಏನು? ಫಿನ್ಟೆಕ್ ಅನ್ನೋದು ಫೈನಾನ್ಸ್ ಪ್ಲಸ್ ಟೆಕ್ನಾಲಜಿ, ಫಿನ್ಟೆಕ್ ಅಂತೇಳಿ ಶಾರ್ಟ್ಕಟ್ಟಾಗಿ ಕರೀತಾರೆ. ಟೆಕ್ನಾಲಜಿಯನ್ನು ಬಳಸಿಕೊಂಡು ಈ ಬ್ಯಾಂಕಿಂಗ್ ವ್ಯವಹಾರಗಳಾಗಿರ್ಬೋದು, ಸಾಲ ನೀಡುವ ವ್ಯವಹಾರಗಳಾಗಿರ್ಬೋದು ಇತ್ಯಾದಿಗಳನ್ನು ನಡೆಸಿಕೊಂಡು ಹೋಗುವುದೇ ಈ ಫಿನ್ಟೆಕ್ಗಳು. ಉದಾಹರಣೆಗಾಗಿ ಭಾರತ್ ಪೇ, ಫೋನ್ಪೇ ಇತ್ಯಾದಿಗಳೆಲ್ಲವೂ ಇವು ಫಿನ್ಟೆಕ್ ಕಂಪನಿಗಳು. ಈ ಫಿನ್ಟೆಕ್ಗಳಾಗಿರ್ಬೋದು, ಹೆಲ್ತ್ ಕೇರ್ಗಳಾಗಿರ್ಬೋದು, ಸೆಮಿಕಂಡಕ್ಟರ್ಗಳಾಗಿರ್ಬೋದು, ಲಾಜಿಸ್ಟಿಕ್ ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್. ನಿನ್ನೆ ದಿವಸ ನಾವು ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ವಿವರವಾಗಿ ನೋಡಿದೆವು. ಕ್ವಾಂಟಮ್ ಕಂಪ್ಯೂಟಿಂಗ್ನ ಸ್ಪೀಡ್ ಎಷ್ಟಿರ್ತದೆ? ಲಕ್ಷಾವಧಿ ಪಟ್ಟುಗಳಷ್ಟು ಈ ಸೂಪರ್ ಕಂಪ್ಯೂಟರ್ಗಳಿಗಿಂತ ಅಷ್ಟು ವೇಗವಾಗಿರ್ತದದು. ಕ್ಯೂಬಿಟ್ಗಳಲ್ಲಿ ಇದನ್ನು ಸಂಗ್ರಹಿಸಿಡಲಾಗುತ್ತದೆ ಮಾಹಿತಿಯನ್ನು ಅಂಥೇಳಿ ನಿನ್ನೆ ನೋಡಿದೆವು. ಆದ್ದರಿಂದ ಈ ಮೂರನೇ ಹೇಳಿಕೆಯೂ ಸರಿಯಾದ. ತಪ್ಪಾದ ಹೇಳಿಕೆ ಕೇಳಿರುವುದರಿಂದ ಆಪ್ಷನ್ 1 ಎ ಮಾತ್ರ ಸರಿಯಾದ ಉತ್ತರ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, 4ನೇ ಪ್ರಶ್ನೆ. ಕೆಳಗೆ ನೀಡಲಾಗಿರುವ ಮುಖ್ಯಮಂತ್ರಿಗಳ ಹೆಸರು ಮತ್ತು ಅವರು ಪ್ರತಿನಿಧಿಸುವ ರಾಜ್ಯವನ್ನು ತಪ್ಪಾಗಿ ಹೊಂದಿಸಲಾಗಿರುವ ಜೋಡಿಗಳನ್ನು ಗುರುತಿಸಿ. ಸ್ನೇಹಿತರೆ, ಇತ್ತೀಚೆಗೆ 5 ರಾಜ್ಯಗಳಲ್ಲಿ, 5 ರಾಜ್ಯ ಅಂದರೆ 4 ರಾಜ್ಯ ಮತ್ತು 1 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಚುನಾವಣೆಗಳು ನಡೆದು, ವಿಧಾನಸಭೆ ಚುನಾವಣೆ. ಆ ವಿಧಾನಸಭೆ ಚುನಾವಣೆಗಳು ನಡೆದವು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಶ್ನೆ ಪ್ರಸ್ತುತ ಅನ್ನಿಸ್ತದೆ. ಸೊ ಹಿಮಂತ ಬಿಸ್ವಾ ಶರ್ಮಾ ಅಸ್ಸಾಮದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಂದರೆ ಕಂಟಿನ್ಯೂ ಆಗಿದ್ದಾರೆ. ಮೊದಲು ಇವರೇ ಇದ್ದರು. ಈ ಒಂದು ಚುನಾವಣೆಯ ಮೂಲಕ ಮರಳಿ ಆಯ್ಕೆಯಾಗಿ ಮತ್ತು CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಹಾಗಾದರೆ 1ನೇ ಸ್ಟೇಟ್ಮೆಂಟ್ ಏನಾಯಿತು? ರೈಟ್ ಆಯಿತು. ಕೇರಳ VD ಸತೀಶನ್, ಕಾಂಗ್ರೆಸ್ ಪಕ್ಷ ಬಹುಮತವನ್ನು ಪಡೆದು ಈ VD ಸತೀಶನ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಿದೆ. ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳ. ಸ್ನೇಹಿತರೆ, ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ BJP ತನ್ನ ಮುಖ್ಯಮಂತ್ರಿಯನ್ನು ನೇಮಕ ಮಾಡಿದೆ. ಸ್ವತಂತ್ರ ಬಂದಾಗಿನಿಂದ ಹಿಡಿದು ಇಲ್ಲಿಯವರೆಗೆ ಮೊದಲು ಕಮ್ಯುನಿಸ್ಟರು, ನಂತರ ಈ TMC ಸರ್ಕಾರ ಆಳ್ವಿಕೆಯನ್ನು ನಡೆಸುತ್ತಿತ್ತು. ಈ ವರ್ಷ ಏನಾಗ್ಯದ, ಸುವೇಂದು ಅಧಿಕಾರಿಯವರು BJPಯ ಮೂಲಕ ಚುನಾಯಿತರಾಗಿ ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಸೊ 3ನೇ ಸ್ಟೇಟ್ಮೆಂಟ್ ರೈಟ್ ಆಯಿತು. ನೆಕ್ಸ್ಟ್, ವಿಷ್ಣುದೇವ ಸಾಯಿ ಇವರು ಬಿಹಾರದ ಮುಖ್ಯಮಂತ್ರಿ ಅಲ್ಲ. ಮೂಲತಃ ಇವರು ಛತ್ತೀಸ್ಗಢದ ಮುಖ್ಯಮಂತ್ರಿ. ಇಲ್ಲಿ ಸ್ವ್ಯಾಪ್ ಮಾಡಲಾಗಿದೆ. ಸಾಮ್ರಾಟ್ ಚೌಧರಿ ಬಿಹಾರದ ಮುಖ್ಯಮಂತ್ರಿ. ಈ ಥರ ಸ್ವ್ಯಾಪ್ ಮಾಡಲಾಗಿದೆ. ಆದ್ದರಿಂದ ತಪ್ಪಾದ ಜೋಡಿ ಗುರುತಿಸಿ ಅಂದಾನ. ಸೊ ಡಿ ಮತ್ತು ಇ ಏನದವು? ತಪ್ಪಾದ ಜೋಡಿ ಅದಾವು. ತಪ್ಪಾದ ಜೋಡಿ. ಸ್ನೇಹಿತರೆ, ಈ ಥರ CMಗಳು ಮತ್ತು ರಾಜ್ಯಗಳನ್ನು ಹೊಂದಿಸಿ ಬರಿ ರೂಪದಲ್ಲಿ ಕೇಳ್ಬೋದು. ಅದೇ ರೀತಿಯಾಗಿ ಗವರ್ನರ್ಗಳನ್ನು ಕೇಳ್ಬೋದು.
ಗವರ್ನರ್ಗಳನ್ನು ರಾಜ್ಯಪಾಲರನ್ನು ಕೇಳ್ಬೋದು. ಯಾವ ರಾಜ್ಯಪಾಲರು ಯಾವ ರಾಜ್ಯದಲ್ಲಿ ಆಳ್ವಿಕೆಯನ್ನು ಸಲ್ಲಿಸ್ತಾರ ಅಂಥೇಳಿ. ಈಗ ಮೊದಲು ನಾವು ಒಟ್ಟು 28 ರಾಜ್ಯಗಳಲ್ಲಿ ಯಾವ ಇಂಪಾರ್ಟೆಂಟ್ ಅದಾವಲ್ಲ ಆ ರಾಜ್ಯಗಳ ಸಿ ಎಮ್ಗಳನ್ನು ನೋಡೋಣ. ಸ್ನೇಹಿತರೆ, ಸಾಮಾನ್ಯವಾಗಿ ನಮ್ಗೆ ಈ ಭಾರತದ ಮುಖ್ಯ ಭೂಭಾಗದ ರಾಜ್ಯಗಳ ಸಿ ಎಮ್ಗಳು ನೆನಪಿರ್ತಾರೆ. ಆದರೆ ಈಶಾನ್ಯ ರಾಜ್ಯಗಳ ಸಿ ಎಮ್ಗಳು ಕನ್ಫ್ಯೂಸ್ ಆಗ್ತಾರೆ. ಆದ್ದರಿಂದ ಒಂದು ಸಲ ಎಲ್ಲ ಸಿ ಎಮ್ಗಳನ್ನು ನೋಡೋಣ. ಆಂಧ್ರ ಪ್ರದೇಶದ ಯಾರದಾರ? ಆಂಧ್ರ ಪ್ರದೇಶದ್ದು ಚಂದ್ರಬಾಬು ನಾಯ್ಡು ಅದಾರ. ನೆಕ್ಸ್ಟ್ ಅರುಣಾಚಲ ಪ್ರದೇಶದ್ದು ಯಾರದಾರ? ಅರುಣಾಚಲ ಪ್ರದೇಶದ್ದು ಪೇಮಾ ಖಾಂಡು. ಆಗಲೇ ನೋಡಿದ ಹಾಗೆ ಅಸ್ಸಾಮ್ದು ಹಿಮಂತ ಬಿಶ್ವ ಶರ್ಮಾ ಅದಾರ. ಬಿಹಾರದ ಯಾರದಾರ? ಸಾಮ್ರಾಟ್ ಚೌಧರಿ. ಇತ್ತೀಚೆಗೆ ನಿತೀಶ್ ಕುಮಾರ್ ಇದ್ದರೆ ಇಲ್ಲಿ ಆ ನಿತೀಶ್ ಕುಮಾರನ್ನು ರಾಜ್ಯಸಭೆಯ ಸದಸ್ಯರನ್ನಾಗಿ ಮಾಡಿ ಬಿಹಾರದಲ್ಲಿ ಸಾಮ್ರಾಟ್ ಚೌಧರಿಯನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗಿದೆ. ಸಾಮ್ರಾಟ್ ಚೌಧರಿ ಅವರು ಮುಖ್ಯವಾಗಿ ಬಿ ಜೆ ಪಿಯನ್ನು ಪ್ರತಿನಿಧಿಸ್ತಾರೆ. ಅಲ್ಲಿ ಬಿ ಜೆ ಪಿ ಏಕಪಕ್ಷೀಯವಾಗಿ ಅಧಿಕಾರ ಮಾಡ್ಯದನು ಅಂತ ಕೇಳ್ಬೋದು. ಇಲ್ಲ, ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳು ಸೇರಿ ಬಿಹಾರದಲ್ಲಿ ಅಧಿಕಾರವನ್ನು ಮಾಡ್ತಾ ಇದ್ದಾವೆ. ಸೊ ಇದು ಬಿಹಾರ ಆಯಿತು. ನೆಕ್ಸ್ಟ್ ಛತ್ತೀಸ್ಗಢದಲ್ಲಿ ವಿಷ್ಣುದೇವ್ ಸಾಹಿ. ಸ್ನೇಹಿತರೆ, ಡೆಲ್ಲಿಯಲ್ಲಿ ಯಾರದಾರ? ರೇಖಾ ಗುಪ್ತಾ ಬಿ ಜೆ ಪಿಯಿಂದ. ಈ ಬಿ ಜೆ ಪಿಯಿಂದ ಅಂತ ಯಾಕಂತೀನಿ ಅಂದ್ರೆ ಮೊನ್ನೆ ಒಂದು ಕ್ವಶನ್ ಆಗಿತ್ತು. 2024ರಲ್ಲಿ ಬಹುಮತವನ್ನು ಸಾಧಿಸಿ ಬಿ ಜೆ ಪಿ ಅಧಿಕಾರದಲ್ಲಿದೆ ಅಂತ ಕೇಳಿದರು. ಸ್ನೇಹಿತರೆ, ಬಿ ಜೆ ಪಿ ಅಧಿಕಾರದಲ್ಲಿಲ್ಲ. ಬಿ ಜೆ ಪಿ ನೇತೃತ್ವದ ಮಿತ್ರ ಪಕ್ಷಗಳೆಲ್ಲ ಸೇರಿ ಅಂದರೆ ಎನ್ ಡಿ ಎ ಪಕ್ಷ ಅಧಿಕಾರದಲ್ಲಿದೆ. ಎನ್ ಡಿ ಎ ಅನ್ನೋದು ಇದೊಂದು ಕೂಟ. ಬಿ ಜೆ ಪಿ ಸೇರಿದಂತೆ ಹಲವು ವಿವಿಧ ಪಕ್ಷಗಳು ಈ ಎನ್ ಡಿ ಎದಲ್ಲಿದ್ದಾವೆ. ಉದಾಹರಣೆಗಾಗಿ ಚಂದ್ರಬಾಬು ನಾಯ್ಡು ಅವರ TDP, ಏಕನಾಥ್ ಶಿಂದೆ ಅವರ ಶಿವಸೇನಾ, ಈ ರೀತಿಯಾಗಿ ಹಲವು ಮಿತ್ರ ಪಕ್ಷಗಳು ಸೇರಿ ಈ ಒಂದು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿವೆ. ನೆಕ್ಸ್ಟ್ ಗೋವಾದು ಮುಖ್ಯಮಂತ್ರಿ ಯಾರು? ಪ್ರಮೋದ್ ಸಾವಂತ್. ಗುಜರಾತದು ಭೂಪೇಂದ್ರ ಪಟೇಲ್. ಹರಿಯಾಣದು ನಯಾಬ್ ಸಿಂಗ್ ಸೈನಿ. ಜಾರ್ಖಂಡ್ದು ಯಾರು? ಜಾರ್ಖಂಡ್ದು ಹೇಮಂತ್ ಸೊರೇನ್. ಜಮ್ಮು ಕಾಶ್ಮೀರ ಒಮರ್ ಅಬ್ದುಲ್ಲಾ. ಕರ್ನಾಟಕದ ನಮಗೆಲ್ಲ ಗೊತ್ತಿರೋ ಹಾಗೆ DK ಶಿವಕುಮಾರ್ ಅದಾರ. ಕೇರಳದು VD ಸತೀಶನ್ ಅದಾರ. ಮಧ್ಯಪ್ರದೇಶದ ಯಾರದಾರ? ಮಧ್ಯಪ್ರದೇಶದು ಮೋಹನ್ ಯಾದವ್. ಮಹಾರಾಷ್ಟ್ರದ್ದು ದೇವೇಂದ್ರ ಫಡ್ನವೀಸ್ ಅದಾರ. ಮಣಿಪುರದ ಯಾರದಾರ? ಮಣಿಪುರ್ನಲ್ಲಿ ಇತ್ತೀಚೆಗೆ ನಾಗರಿಕ ದಂಗೆ ನಡೆದದ. ಆ ಒಂದು ಉದ್ದೇಶದಿಂದ ಮಣಿಪುರ್ ನ್ಯೂಸ್ದಲ್ಲಿ ಅದ, ಮಣಿಪುರದಿಂದ ಕೇಳಬಹುದು. ಮುಖ್ಯಮಂತ್ರಿಯ ಬದಲಾವಣೆ ಆಗಿದೆ ಇಲ್ಲಿ. ಸೊ ಈಗ ಪ್ರಸ್ತುತ ಯಾರದಾರ ಅಂದ್ರೆ ಯುಮ್ನಾಮ್ ಖೇಮ್ಚಂದ್ ಸಿಂಗ್ ಇವರು ಪ್ರಸ್ತುತ ಮಣಿಪುರ್ನ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾರೆ. ನೆಕ್ಸ್ಟ್ ಮೇಘಾಲಯದ ಯಾರದಾರ? ಈ ಈಶಾನ್ಯ ರಾಜ್ಯಗಳಲ್ಲಿ ಕನ್ಫ್ಯೂಸ್ ಆತ ಅನ್ನೋ ಉದ್ದೇಶದಿಂದ ಈಶಾನ್ಯ ರಾಜ್ಯಗಳನ್ನು ವಿವರವಾಗಿ ನೋಡಬೇಕು. ಸೊ ಮೇಘಾಲಯದ ಯಾರದಾರ? ಕೊನ್ರಾಡ್ ಕೊಂಕಲ್ ಸಂಗ್ಮಾ. ಸೊ ಇವರು ಮೇಘಾಲಯದದಾರ. ನೆಕ್ಸ್ಟ್ ಮಿಜೋರಾಮ್ದು ಯಾರದಾರ? ಮಿಜೋರಾಮ್ದು ಪು ಲಾಲ್ದು ಹೋಮಾ. ಇವರು ಮಿಜೋರಾಮದ ಮುಖ್ಯಮಂತ್ರಿ ಅದಾರ. ನಾಗಾಲ್ಯಾಂಡ್ದು ಯಾರದಾರ? ನಾಗಾಲ್ಯಾಂಡ್ದು ಶ್ರೀ ನೈಪಿಯು ರಿಯೋ. ಇವರು ನಾಗಾಲ್ಯಾಂಡ್ದ ಮುಖ್ಯಮಂತ್ರಿ. ನೆಕ್ಸ್ಟ್ ಒಡಿಸ್ಸಾದ ಯಾರದಾರ? ಮೋಹನ್ ಚರಣ್ ಮಾಜಿ. ಪುದುಚೇರಿದ ಯಾರದಾರ? ಮೊನ್ನೆ ಈ ಪಂಚರಾಜ್ಯ ಚುನಾವಣೆ ಅಂದೆವು. ಆ ಪಂಚರಾಜ್ಯಗಳಲ್ಲಿ ಈ ಪುದುಚೇರಿ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿತ್ತು. ಅದರ ಮುಖ್ಯಮಂತ್ರಿಯಾಗಿ ರಂಗಸ್ವಾಮಿಯವರು, ಪುದುಚೇರಿಯಲ್ಲಿ ರಂಗಸ್ವಾಮಿಯವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಪಂಜಾಬ್ದ ಯಾರದಾರ? ಭಗವಂತ್ ಸಿಂಗ್ ಮಾನ್. ಮೂಲತಃ ಇವರು ಆಮ್ ಆದ್ಮಿ ಪಾರ್ಟಿಯಿಂದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ರಾಜಸ್ಥಾನದ ಯಾರದಾರ? ಭಜನ್ಲಾಲ್ ಶರ್ಮಾ. ಸೊ ನೆಕ್ಸ್ಟ್
ತಮಿಳ್ನಾಡ್ದು ಯಾರು ಬಂದಾರ? ತಮಿಳ್ನಾಡು ಸಿ ಜೋಸೆಫ್ ವಿಜಯ್. ಇವರ ಪಕ್ಷ ಟಿ ವಿ ಕೆ ತಮಿಳು ವೆಟ್ರಿ ಕಳಗಂ ಅಂತೇಳಿ. ಮೂಲತಃ ಸ್ನೇಹಿತರೆ ತಮಿಳುನಾಡಿನಲ್ಲಿ ಇವರಿಗೂ ಕೂಡ ಬಹುಮತ ದೊರೆತಿಲ್ಲ. ಕಾಂಗ್ರೆಸ್ ಮತ್ತು ಇತರ ಮಿತ್ರ ಪಕ್ಷಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಈ ಒಂದು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಸಿ ಜೋಸೆಫ್ ಅವರು. ಸೊ ತೆಲಂಗಾಣದ ಯಾರದಾರ? ರೇವಂತ್ ರೆಡ್ಡಿ. ಸೊ ಈ ರೀತಿಯಾಗಿ ಇವು ಪ್ರಮುಖ ರಾಜ್ಯಗಳು ಮತ್ತು ಅವುಗಳ ಮುಖ್ಯಮಂತ್ರಿಗಳು. ಸ್ನೇಹಿತರೆ ಇದರ ಜೊತೆಗೆ ರಾಜ್ಯಪಾಲರನ್ನು ಕೂಡ ನೆನಪಿಡಬೇಕು. ರಾಜ್ಯಪಾಲರನ್ನು ನೆಕ್ಸ್ಟ್ ಹೊಂದಿಸಿ ಬೇರೆ ರೂಪದಲ್ಲಿ ಕೊಡ್ಬೋದು. ಸೊ ಅದಕ್ಕಾಗಿ ಆಂಧ್ರ ಪ್ರದೇಶದ ರಾಜ್ಯಪಾಲರು ಯಾರು ಅಂತ ಕೇಳಿದ್ರೆ ಅಬ್ದುಲ್ ನಜೀರ್. ನೆಕ್ಸ್ಟ್ ಅರುಣಾಚಲ ಪ್ರದೇಶದ್ದು ಯಾರು? ಅರುಣಾಚಲ ಪ್ರದೇಶದ್ದು ತ್ರಿವಿಕ್ರಮ್ ಪರನಾಯ್ಕ್. ಅಸ್ಸಾಂದು ಯಾರದಾರ? ಆಸಾಮ್ದು ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ. ಬಿಹಾರದ ಯಾರದಾರ? ಬಿಹಾರದ ಇತ್ತೀಚೆಗೆ ಚೇಂಜ್ ಆಗ್ಯಾರ, ಆ ಉದ್ದೇಶದಿಂದ ಬಿಹಾರ್ ಇಂಪಾರ್ಟೆಂಟ್ ಆಗ್ತದ. ಸೈಯದ್ ಆತಾ ಹಸ್ನೈನ್ ಇವರು ಬಿಹಾರದ ರಾಜ್ಯಪಾಲರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಮಹಾರಾಷ್ಟ್ರದ ಯಾರದಾರ? ಮಹಾರಾಷ್ಟ್ರದ್ದು ಜಿಷ್ಣು ದೇವ್ ಶರ್ಮಾ. ತಮಿಳ್ನಾಡ್ದು ಯಾರದಾರ? ಕೇರಳದ ಯಾರದಾರ? ತಮಿಳುನಾಡು ಮತ್ತು ಕೇರಳದು ರಾಜ್ಯಪಾಲರಾಗಿ ಅರ್ಲೆಂಕರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಮೂಲತಃ ಕೇರಳದ ರಾಜ್ಯಪಾಲರು. ತಮಿಳುನಾಡಿನ ಹೆಚ್ಚುವರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಕರ್ನಾಟಕದ ಯಾರದಾರ? ಕರ್ನಾಟಕದು ತಾವರ್ಚಂದ್ ಗೆಹ್ಲೋಟ್. ವೆಸ್ಟ್ ಬೆಂಗಾಲ್ದು ಯಾರದಾರ? ವೆಸ್ಟ್ ಬೆಂಗಾಲ್ದು ಆರ್ ಎನ್ ರವಿ. ಮಣಿಪುರದ ಯಾರದಾರ? ಮಣಿಪುರದು ಅಜಯ್ ಕುಮಾರ್ ಭಲ್ಲಾ. ಸೊ ಇದಷ್ಟು ಪ್ರಮುಖ ರಾಜ್ಯಗಳು ಮತ್ತು ಅವುಗಳ ರಾಜ್ಯಪಾಲರು. ಇತ್ತೀಚೆಗೆ ಈ ರಾಜ್ಯಗಳಲ್ಲಿ ರಾಜ್ಯಪಾಲರ ಬದಲಾವಣೆಯಾಗಿದೆ, ಆದ್ದರಿಂದ ಇವುಗಳನ್ನು ನೋಡುವುದು ಸೂಕ್ತವೆನಿಸ್ತು. ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮುಂದಿನ ಪ್ರಶ್ನೆ ಸ್ನೇಹಿತರೆ, 5ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. 1398ರಲ್ಲಿ ಮಂಗೋಲರ ದಾಳಿಕೋರ ತೈಮೂರನು ದೆಹಲಿಯ ಮೇಲೆ ದಾಳಿ ಮಾಡಿದನು. ಈ ದಾಳಿಯು ತಾತ್ಕಾಲಿಕವಾಗಿ ತುಘಲಕ್ ಸಂತತಿಯ ಅವನತಿಗೆ ಕಾರಣವಾಯಿತು ಅಂತ ಕೊಟ್ಟಾನ. ಮೇಲಿನ ಈ ಹೇಳಿಕೆಗಳಲ್ಲಿ ಸರಿಯಾದುದನ್ನು ಆಯ್ಕೆ ಮಾಡಿ. ಸ್ನೇಹಿತರೆ ಇಲ್ಲಿ ಮೊದಲನೇ ಹೇಳಿಕೆ ಸರಿಯದ. ಮೊದಲನೇ ಹೇಳಿಕೆ ಅನ್ನೋದು ಸರಿಯದ. 1398ರಲ್ಲಿ ಮಂಗೋಲರ ದಾಳಿಕೋರ ತೈಮೂರನು ದೆಹಲಿಯ ಮೇಲೆ ದಾಳಿ ಮಾಡಿದನು. ಎಸ್, ಇದು ಸರಿಯದ. ನೆಕ್ಸ್ಟ್ 2ನೇ ಹೇಳಿಕೆ, ಈ ದಾಳಿಯು ತಾತ್ಕಾಲಿಕವಾಗಿ ತುಘಲಕ್ ಸಂತತಿಯ ಅವನತಿಗೆ ಕಾರಣವಾಯಿತು. ಹೌದು ಸ್ನೇಹಿತರೆ, ಇದು ಕೂಡ ಸರಿಯದ. ಬಟ್ ಇಲ್ಲಿ ಈ 1ನೇ ಹೇಳಿಕೆಯ ಪರಿಣಾಮ 2ನೇ ಹೇಳಿಕೆ ಅದ. ಪರಿಣಾಮ ಅದ, ಕಾರಣವಲ್ಲ, ಪರಿಣಾಮ ಅದ. ಸೊ ಇಲ್ಲಿ ಹೇಳಿಕೆ 1 ಮತ್ತು 2 ಸರಿಯಾಗಿದ್ದು, ಹೇಳಿಕೆ 2 ಹೇಳಿಕೆ 1ನ್ನು ಸಮರ್ಥಿಸುತ್ತದೆ. ಇದು ತಪ್ಪು, ಸಮರ್ಥಿಸುವುದಿಲ್ಲ. ಹೇಳಿಕೆ 2 ಹೇಳಿಕೆ 1ರ ಪರಿಣಾಮವನ್ನು ದರ್ಶಿಸ್ತದೆ. ನೆಕ್ಸ್ಟ್ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದ್ದು, ಹೇಳಿಕೆ 2 ಹೇಳಿಕೆ 1ನ್ನು ಸಮರ್ಥನೆ ಮಾಡುವುದಿಲ್ಲ, ಬದಲಾಗಿ ಪರಿಣಾಮವನ್ನು ದರ್ಶಿಸ್ತದೆ. ಸೊ ಆಪ್ಷನ್ 2 ಏನದ ರೈಟ್ ಆನ್ಸರ್ ಅದ. ಮೂಲತಃ ಸ್ನೇಹಿತರೆ ಕ್ರಿಸ್ತಶಕ 1398ರಲ್ಲಿ ಮಂಗೋಲ್, ಈಗೇನು ಟರ್ಕೋ ಮಂಗಲ್ಸ್ ಅಂತೇಳಿ ಕರಿತೀವಲ್ಲ, ಆ ಮಂಗೋಲದ ದಾಳಿಕೋರನಾದ ತೈಮೂರ ದೆಹಲಿಯ ಮೇಲೆ ಭೀಕರವಾದ ದಾಳಿಯನ್ನು ಮಾಡ್ತಾನೆ. ಹಾಗಾದರೆ ಈ ತೈಮೂರನ ಬಗ್ಗೆ ನಾವು ಇನ್ನೊಂದು ಸ್ವಲ್ಪ ವಿವರವಾಗಿ ನೋಡೋದಾದ್ರೆ, ತೈಮೂರನ ಬಗ್ಗೆ ಸ್ನೇಹಿತರೆ, ಮೂಲತಃ ಈ ತೈಮೂರ್ ಈತನ ಕಾಲಘಟ್ಟ ಯಾವುದಂದ್ರೆ 1336ರಿಂದ ಕ್ರಿಸ್ತಶಕ 1336ರಿಂದ 1405. ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಯಾರನ್ನು ನಾವು ಅಲೆಕ್ಸಾಂಡರ್ ದ ಗ್ರೇಟ್ ಅಂತೇಳಿ ಕರಿತೇವಲ್ಲ, ಅದೇ ರೀತಿಯಾಗಿ ತೈಮೂರನು ಕೂಡ ಮಧ್ಯಕಾಲೀನ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಮತ್ತು ಮಹತ್ವಾಕಾಂಕ್ಷಿ ಹಾಗೂ ಅತ್ಯಂತ ಕ್ರೂರ ಆಕ್ರಮಣಕಾರಿಯಾಗಿದ್ದ ಈತ ವಿಶಾಲವಾದ ತೈಮೂರಿಡ್ ಸಾಮ್ರಾಜ್ಯದ ಸ್ಥಾಪಕ. ತೈಮೂರಿಡ್ ಸಾಮ್ರಾಜ್ಯದ ಸ್ಥಾಪಕ ಅಂತೇಳಿ ಕರಿತೇವೆ ನಾವು. ಯುದ್ಧ ಭೂಮಿಯಲ್ಲಿ ಬಲಗಾಲ ಮತ್ತು ಬಲಗೈಯ ಕಳ್ಕೊಂಡು ಕುಂಟ ಅಂತೇಳಿ ಕರಿತಿದ್ರು. ಕುಂಟನಾಗಿದ್ದ ಇವ.
ಆದ್ದರಿಂದ ತೈಮೂರ್ ಲಂಗ್ ಅನ್ನೋದು ಇವನ ಹೆಸರಾಗಿತ್ತು. ಅಡ್ಡ ಹೆಸರು ಯಾವುದು? ತೈಮೂರ್ ಲಂಗ್ ಅಂಥೇಳಿ ಕರಿತಿದ್ರು ಇವನ. ಲಂಗ್ ಅಂದ್ರೆ ಕುಂಟ ಎಂದರ್ಥ, ಕುಂಟ ಅಂತ. ಯುದ್ಧದಲ್ಲಿ ಭಾಗವಹಿಸಿದಾಗ ಬಲಗಾಲು ಮತ್ತು ಬಲಗೈಗೆ ಗಾಯ ಆದ ಕಾರಣ ಇವ ಕುಂಟುತ್ತಿದ್ದ. ಆದ್ದರಿಂದ ತೈಮೂರ್ ಲಂಗ್ ಅಂತ ಹೆಸರಿತ್ತು. ಮೂಲತಃ ಇವನು ಈ ತೈಮೂರ್ ಕ್ರಿಸ್ತಶಕ 1336ರಲ್ಲಿ ಉಜ್ಬೇಕಿಸ್ತಾನದ ಸಮರ್ಖಂಡದಲ್ಲಿ ಜನಿಸಿದ್ದ. ಈ ತೈಮೂರ ಟರ್ಕೋ ಮಂಗೋಲ್ ಬುಡಕಟ್ಟಿಗೆ ಸೇರಿದ ವ್ಯಕ್ತಿಯಾಗಿದ್ದು ಜಗತ್ತನ್ನೇ ಗೆದ್ದ ಚೆಂಗಿಸ್ ಖಾನನನ್ನು ತನ್ನ ಗುರುವಾಗಿ ಸ್ವೀಕಾರ ಮಾಡಿದ್ದ. ಚೆಂಗಿಸ್ ಖಾನನನ್ನು ಗುರುವಾಗಿ ಸ್ವೀಕಾರ ಮಾಡಿದ್ದ. ಇಸ್ಲಾಂ ಧರ್ಮದ ನಿಷ್ಠಾವಂತ ಅನುಯಾಯಿಯಾಗಿದ್ದು ಈತ ತನ್ನನ್ನು ತಾನು ಇಸ್ಲಾಂನ ಕತ್ತಿ ಎಂದು ಕರೆಯಿಸಿಕೊಳ್ಳುತ್ತಿದ್ದ. ಇಸ್ಲಾಂನ ಕತ್ತಿ ಅಂಥೇಳಿ ಕರೆಯಿಸಿಕೊಳ್ಳುತ್ತಿದ್ದ. ಈತ ನಿರಂತರ 35 ವರ್ಷ ಕಾಲ ಯುದ್ಧ ಮಾಡಿದ್ದರೂ ಯಾವುದೇ ಒಂದು ಯುದ್ಧದಲ್ಲಿ ಸೋಲನ್ನು ಕಂಡಿರಲಿಲ್ಲ. ಈತನ ಸಾಮ್ರಾಜ್ಯ ಉಜ್ಬೇಕಿಸ್ತಾನದಿಂದ ಹಿಡಿದು ರಷ್ಯಾ, ಇರಾನ್, ಅಫ್ಘಾನಿಸ್ತಾನ್, ಇರಾಕ್ ಮತ್ತು ಸಿರಿಯಾ ದೇಶಗಳವರೆಗೂ ಹಬ್ಬಿತ್ತು. ಇತಿಹಾಸದಲ್ಲಿ ತೈಮೂರ್ ತನ್ನ ಅದ್ಭುತ ಯುದ್ಧ ತಂತ್ರಗಳಿಂದಾಗಿ ಮತ್ತು ಆಕ್ರಮಣಗಳಿಂದಾಗಿ, ಬರ್ಬರ ಹತ್ಯಾಕಾಂಡಗಳಿಂದಾಗಿ ಅಥವಾ ವಿನಾಶಕ್ಕೆ ಹೆಸರುವಾಸಿಯಾಗಿದ್ದಾನೆ. ಕ್ರಿಸ್ತಶಕ 1398ರಲ್ಲಿ ತೈಮೂರ್ ಏನು ಮಾಡ್ತಾನೆ? ದೆಹಲಿ ಸುಲ್ತಾನರ ಮೇಲೆ ದಾಳಿಯನ್ನು ಮಾಡ್ತಾನೆ. 1398ರಲ್ಲಿ ತೈಮೂರ್ ದೆಹಲಿ ಸುಲ್ತಾನರ ಮೇಲೆ ದಾಳಿಯನ್ನು ಮಾಡ್ತಾನೆ. ಆ 1398ರ ಕಾಲಘಟ್ಟದಲ್ಲಿ ಭಾರತದ ದೆಹಲಿ ಸುಲ್ತಾನರಲ್ಲಿ ಗದ್ದುಗೆಯ ಮೇಲೆ ಇದ್ದವರು ಯಾರಂದ್ರೆ ಅದು ತುಘಲಕ್ ಮನೆತನದ ನಾಸಿರ್ ಉದ್ದೀನ್ ಮೊಹಮ್ಮದ್ ಶಾ ಅಂತ ದೆಹಲಿಯ ಈ ಆಸ್ಥಾನದಲ್ಲಿರ್ತಾನ. ಸ್ನೇಹಿತರೆ, ಈ ತೈಮೂರ ದೆಹಲಿಯನ್ನು ದಾಳಿ ಮಾಡಿದಾಗ ತೈಮೂರನ ಸೈನ್ಯವು ಈ ದೆಹಲಿಯಲ್ಲಿ ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಅಮಾಯಕರನ್ನು ಕಟುಕನಂತೆ ಕೊಲೆ ಮಾಡಿ ದೆಹಲಿಯ ಅಪಾರ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಪರಿಣಾಮವಾಗಿ ಏನಾಗ್ತದ? ದೆಹಲಿ ಸುಲ್ತಾನರ ಆಡಳಿತ ಏನಾಗ್ತದ? ದುರ್ಬಲಗೊಳ್ತದೆ. ಅದೇ ರೀತಿಯಾಗಿ ಎರಡನೇ ಸ್ಟೇಟ್ಮೆಂಟ್ ನೋಡಿದೆವು ನಾವು, ತಾತ್ಕಾಲಿಕವಾಗಿ ಏನಾಯಿತು? ವಿನಾಶಕ್ಕೆ ಕಾರಣವಾಯಿತು ಅಂಥೇಳಿ, ಅದಕ್ಕೆ ರೈಟ್ ಅಂತೇಳಿ ಹಾಕಿದ್ದೆವು. ಈತ ಒಬ್ಬ ಕ್ರೂರ ರಾಜನಾಗಿದ್ದರೂ ಕೂಡ ಕಲೆ ಮತ್ತು ಸಾಹಿತ್ಯ ಪೋಷಣೆಯನ್ನು ಮಾಡ್ತಿದ್ದ. ತನ್ನ ರಾಜಧಾನಿಯಾದ ಸಮರ್ಕಂಡ್ ನಗರವನ್ನು ಜಗತ್ತಿನ ಅತ್ಯಂತ ಸುಂದರ ನಗರವನ್ನಾಗಿ ಮಾಡುವ ಉದ್ದೇಶದಿಂದ ಏನು ಮಾಡ್ತಾನೆ? ಇರಾನ್, ಭಾರತ, ವಿಶ್ವದ ಇತರ ಭಾಗಗಳಿಂದ ಏನು ಮಾಡ್ತಾನೆ? ಕಲೆಗಾರರನ್ನು ಕರೆಸಿ, ಶಿಲ್ಪಿಗಳನ್ನು ಕರೆಸಿ ನಗರ ರಚನೆಯನ್ನು ಮಾಡ್ತಾನೆ. ಕೊನೆಗೆ 1405ರಲ್ಲಿ ಚೀನಾವನ್ನು ಆಕ್ರಮಿಸಲು ಹೋಗುವಾಗ ದಾರಿ ಮಧ್ಯೆ ಏನಾಗ್ತದೆ? ತೀವ್ರ ಅನಾರೋಗ್ಯದ ಕಾರಣದಿಂದ ಇವ ಏನು ಮಾಡ್ತಾನೆ? ಮರಣವನ್ನು ಹೊಂತಾನ. ಸೇಮ್ ಟು ಸೇಮ್ ಅಲೆಕ್ಸಾಂಡರ್ನ ಗತ್ಲೆ ಆಗ್ತದೆ. ಸೊ 1405ರಲ್ಲಿ ಈತ ಮರಣ ಹೊಂತಾನ. ಈತನ ಸಮಾಧಿ ಎಲ್ಲಿ ಅದಂದ್ರೆ ಇಂದಿಗೂ ಕೂಡ ಈ ಉಜ್ಬೇಕಿಸ್ತಾನದ ಸಮರ್ಕಂಡದಲ್ಲಿ ಈತನ ಸಮಾಧಿ ಅದ. ಈ ರೀತಿಯಾಗಿ ಈ ತೈಮೂರ್ ತನ್ನ ಛಾಪನ್ನು ಇತಿಹಾಸದಲ್ಲಿ ಮೂಡಿಸ್ತಾನ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಗಮನಿಸಬೇಕು. ಈ ತೈಮೂರನ ಐದನೇ ಸಂತತಿಯೇ ಬಾಬರ್, ಮುಘಲ ಸಾಮ್ರಾಜ್ಯದ ಬಾಬರ್. ಬಾಬರ್ನ ತಂದೆಯ ಕಡೆಯಿಂದ 5ನೇ ಸಂತತಿಯ ರಾಜ ಯಾರು ಅಂದ್ರೆ ಅದು ಬಾಬರ್ ಏನು ಮಾಡ್ತಾನೆ? 1526ರಲ್ಲಿ ಏನು ಮಾಡ್ತಾನೆ? ಭಾರತಕ್ಕೆ ಆಕ್ರಮಣ ಮಾಡಿ ಇಬ್ರಾಹಿಂ ಲೋಧಿಯೊಂದಿಗೆ ಮೊದಲ ಪಾಣಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಭಾರತದಲ್ಲಿ ಮುಘಲ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಇದಷ್ಟು ಈ ತೈಮೂರ್ ಮತ್ತು ಮುಘಲ ಸಂತತಿಯ ಲಿಂಕ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸ್ನೇಹಿತರೆ. ಹಾಗಾದರೆ ಇಲ್ಲಿ 5ನೇ ಕ್ವಶನ್ಗೆ ಆಪ್ಷನ್ 2 ಏನದ? ರೈಟ್ ಆನ್ಸರ್ ಆಯಿತು. ಆಪ್ಷನ್ 2 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 6ನೇ ಕ್ವಶನ್, ಪಂಚಾಯತ್ ಅಭಿವೃದ್ಧಿ ಸೂಚ್ಯಂಕವನ್ನು ಮಾಪನ ಮಾಡಲು ಕೆಳಕಂಡ ಯಾವ ಸೂಚಕಗಳನ್ನು ಬಳಸಲಾಗುತ್ತದೆ? ಬಡತನ ಮುಕ್ತ ಪಂಚಾಯತ ಮತ್ತು ಜೀವನೋಪಾಯ ಉತ್ತೇಜನ ಪಂಚಾಯತ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸುಸ್ಥಿರತೆ ಹೊಂದಿರುವ ಪಂಚಾಯತ,
ಸ್ವಾವಲಂಬಿ ಮೂಲಸೌಕರ್ಯ ಹೊಂದಿರುವ ಪಂಚಾಯತ್, ಸಾಮಾಜಿಕವಾಗಿ ಸುರಕ್ಷಿತವಾಗಿರುವ ಗ್ರಾಮ ಪಂಚಾಯತ್. ಸ್ನೇಹಿತರೆ, ಮೂಲತಃ ನ್ಯಾಷನಲ್ ಪಂಚಾಯತ್ ಅವಾರ್ಡ್ 2025 2026 ಜೂನ್ ತಿಂಗಳಲ್ಲಿ ಘೋಷಣೆಯನ್ನು ಮಾಡಲಾಗಿದೆ. ಭಾರತ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯವು ಪ್ರತಿ ವರ್ಷ ಏನು ಮಾಡ್ತದೆ, ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸ್ಥಳೀಯ ಮಟ್ಟದಲ್ಲಿ ಸಾಧಿಸುವ ಉದ್ದೇಶದಿಂದ 9 ಮಾನದಂಡಗಳು ಅಥವಾ ಥೀಮ್ಸ್ಗಳ ಆಧಾರದ ಮೇಲೆ ಏನು ಮಾಡ್ತದೆ, ಪಂಚಾಯತ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಪ್ರತಿ ವರ್ಷ ಪ್ರಕಟ ಮಾಡ್ತದೆ. ಸೊ ಹಾಗಾಗಿ ಒಟ್ಟು 9 ಥೀಮ್ಸ್ಗಳದಾವು, 9 ಮಾನದಂಡಗಳದಾವು. ಆ 9 ಮಾನದಂಡಗಳು ಯಾವುವು, ಅದರಲ್ಲಿಯೇ ಪ್ರಶ್ನೆ ಬಂದಿದೆ. 9 ಮಾನದಂಡಗಳು ಯಾವುವಂದ್ರೆ, ಮೊದಲನೇ ಮಾನದಂಡ ಬಡತನ ಮುಕ್ತ ಮತ್ತು ಜೀವನೋಪಾಯ ವೃದ್ಧಿ, ಇದು ಮೊದಲನೇ ಮಾನದಂಡ. ಎರಡನೇ ಮಾನದಂಡ ಯಾವುದು, ಆರೋಗ್ಯ ಪಂಚಾಯತ್. ಮೂರನೇ ಮಾನದಂಡ ಮಕ್ಕಳ ಸ್ನೇಹಿ. ನಾಲ್ಕನೇದು ಮಹಿಳಾ ಸ್ನೇಹಿ. ಐದನೇದು ನೀರು ಸರಬರಾಜು. ನೆಕ್ಸ್ಟ್ ಆರನೇದು ಸ್ವಚ್ಛ ಮತ್ತು ಹಸಿರು ಪಂಚಾಯತ್. ಏಳನೇದು ಯಾವುದು, ಪಂಚಾಯತ್ನಲ್ಲಿ ಸ್ವಾವಲಂಬಿ ಮೂಲಸೌಕರ್ಯ. ನೆಕ್ಸ್ಟ್ 8ನೇದು ಯಾವುದು, ಸಾಮಾಜಿಕವಾಗಿ ಸುರಕ್ಷಿತ ಪಂಚಾಯತ್. ನೆಕ್ಸ್ಟ್ 9ನೇದು ಯಾವುದು, ಉತ್ತಮ ಆಡಳಿತ. ಸ್ನೇಹಿತರೆ, ಈ 9 ವಿಭಾಗಗಳನ್ನು ಮಾಡಿ, 9 ಮಾನದಂಡಗಳನ್ನು ಮಾಡಿ, ಪ್ರತಿಯೊಂದು ಮಾನದಂಡಗಳಿಗೆ ದೇಶದ ಯಾವ ಗ್ರಾಮ ಪಂಚಾಯಿತಿ ಉನ್ನತ ಮಟ್ಟವನ್ನು ಸಾಧಿಸಿದೆ, ಉನ್ನತ ಸ್ಥಾನವನ್ನು ಪಡೆದಿದೆ ಅನ್ನುವುದರ ಮೂಲಕ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಏನು ಮಾಡ್ತಾರೆ, ಸ್ಥಾನಗಳನ್ನು ನೀಡ್ತಾರೆ, ಪ್ರಶಸ್ತಿಗಳನ್ನು ನೀಡಲಾಗ್ತದೆ. ಈ ರೀತಿಯಾಗಿ ಈ ಮೊದಲ ಬಡತನ ಮುಕ್ತ ಜೀವನೋಪಾಯ ವೃದ್ಧಿ ಪಂಚಾಯತ್ ಈ ಒಂದು ಮಾನದಂಡದ ಅಡಿ ಕರ್ನಾಟಕದ ಉಡುಪಿ ಜಿಲ್ಲೆಯ ಮುದ್ರಾಡಿ ಗ್ರಾಮಕ್ಕೆ ಏನು ಪ್ರಥಮ ಪ್ರಶಸ್ತಿಯನ್ನು ನೀಡಲಾಗಿದೆ. ಪ್ರಥಮ ಪ್ರಶಸ್ತಿ. ಸ್ನೇಹಿತರೆ, ಕೇವಲ ಪ್ರಶಸ್ತಿಯನ್ನು ನೀಡುವುದಲ್ಲ ಇದರ ಉದ್ದೇಶ. ಈ ರೀತಿ ಪ್ರಶಸ್ತಿಯನ್ನು ನೀಡುವ ಮೂಲಕ ಹೆಚ್ಚೆಚ್ಚು ಗ್ರಾಮ ಪಂಚಾಯಿತಿಗಳನ್ನು ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಲ್ಲಿ ಉತ್ತೇಜನ ನೀಡುವುದು, ಪ್ರೋತ್ಸಾಹ ನೀಡುವುದು. ಜೊತೆಗೆ ಪ್ರೋತ್ಸಾಹ ಧನದ ರೂಪದಲ್ಲಿ ಮೊದಲು ಬಂದ ಗ್ರಾಮ ಪಂಚಾಯಿತಿಗೆ 1 ಕೋಟಿ ರೂಪಾಯಿಯನ್ನು ₹1 ಕೋಟಿ ನಗದು ಬಹುಮಾನವನ್ನು ನೀಡಲಾಗ್ತದೆ. ಎರಡನೇ ಸ್ಥಾನ ಪಡೆದ ಪಂಚಾಯಿತಿಗೆ 75 ಲಕ್ಷ ನಗದು ಬಹುಮಾನವನ್ನು ನೀಡಲಾಗ್ತದೆ. ಹಾಗೆ ಮೂರನೇ ಸ್ಥಾನ ಪಡೆದ ಪಂಚಾಯಿತಿಗೆ 50 ಲಕ್ಷ ರೂಪಾಯಿಯನ್ನು ನೀಡಲಾಗ್ತದೆ. ಈ ರೀತಿಯಾಗಿ ಬಡತನ ಮುಕ್ತ ಮತ್ತು ಜೀವನೋಪಾಯ ವೃದ್ಧಿ ಈ ಒಂದು ಮಾನದಂಡದ ಅಡಿ ಕರ್ನಾಟಕದ ಉಡುಪಿ ಜಿಲ್ಲೆಯ ಮುದ್ರಾಡಿ ಗ್ರಾಮ ಮೊದಲ ಸ್ಥಾನವನ್ನು ಪಡ್ಕೊಂಡದ. ಸೊ ಹಾಗಾಗಿ ಅದಕ್ಕೆ 1 ಕೋಟಿ ರೂಪಾಯಿಯನ್ನು ನಗದು ಬಹುಮಾನವಾಗಿ ನೀಡಲಾಗಿದೆ. ನೆಕ್ಸ್ಟ್ ಸ್ನೇಹಿತರೆ, ಮಕ್ಕಳ ಸ್ನೇಹಿ ಪಂಚಾಯತ್ ಅಡಿ ಈ ಒಂದು ಮಾನದಂಡದ ಅಡಿ ಮಹಾರಾಷ್ಟ್ರದ ಇಟ್ಟಾವ್ ಎಂಬ ಗ್ರಾಮವು ಮೊದಲ ಸ್ಥಾನವನ್ನು ಪಡೆದುಕೊಂಡದ. ಮಹಿಳಾ ಸ್ನೇಹಿ ಪಂಚಾಯಿತಿ ಯಾವುದು? ಮಹಿಳಾ ಸ್ನೇಹಿ ಪಂಚಾಯಿತಿ ಆಂಧ್ರ ಪ್ರದೇಶದ ಬೊಕ್ಕಸಂ ಪಾಲೆಂ ಗ್ರಾಮ ಪಂಚಾಯಿತಿ. ನೆಕ್ಸ್ಟ್ ಸ್ನೇಹಿತರೆ, ನೀರು ಸರಬರಾಜು ವಿಭಾಗದಲ್ಲಿ ಖಾರಿವಲಿ ಮಹಾರಾಷ್ಟ್ರ. ಉತ್ತಮ ಆಡಳಿತದ ದೃಷ್ಟಿಯಿಂದ ಯಾವ ಗ್ರಾಮ ಪಂಚಾಯಿತಿ ಅಂದರೆ ಶೃಂಗಾವರಂ ಆಂಧ್ರ ಪ್ರದೇಶ. ಇದು ಮೊದಲ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ. ನೆಕ್ಸ್ಟ್, ಪಂಚಾಯತ್ನಲ್ಲಿ ಸ್ವಾವಲಂಬಿ ಮೂಲಸೌಕರ್ಯ ಕೇರಳದ ಮೇಲುಕಾವು. ಸ್ನೇಹಿತರೆ, ಈ 9 ಮಾನದಂಡಗಳಲ್ಲಿ ಇವಷ್ಟು ಪ್ರಮುಖವಾದವು. ಈ ಮೊದಲನೇ ಪಾಯಿಂಟ್ ನಮ್ಗೆ ನೆನಪಿರಬೇಕು. ಸೊ ಏನು, ಬಡತನ ಮುಕ್ತ ಮತ್ತು ಜೀವನೋಪಾಯ ವೃದ್ಧಿ ಒಂದು ಮಾನದಂಡದ ಅಡಿ
ಕರ್ನಾಟಕದ ಉಡುಪಿ ಜಿಲ್ಲೆಯ ಮುದ್ರಾಡಿ ಗ್ರಾಮ ಮೊದಲ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ. ಸೊ ಈ ರೀತಿಯಾಗಿ ಏನಾಯಿತು, ಈ ರೀತಿಯಾಗಿ 9 ಮಾನದಂಡಗಳನ್ನು ನೋಡಿದೆವು. ಹಾಗಾದರೆ ಈ 4 ಮಾನದಂಡಗಳಲ್ಲಿ ಯಾವುದು ಇಲ್ಲ ಅಂದ್ರೆ ಅದು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸುಸ್ಥಿರತೆ ಹೊಂದಿರುವ ಪಂಚಾಯತ. ಇದು ಅಲ್ಲ ಅಂದ್ರೆ ಈ ಎರಡನೇ ಸ್ಟೇಟ್ಮೆಂಟ್ ಇಲ್ಲಂದ್ರೆ ಬಿ ಎಲ್ಲೆಲ್ಲದ ರಿಮೂವ್ ಮಾಡಿರಿ, ಬಿ ಇಲ್ಲಿಲ್ಲದ. ಸೊ ACD ಆಪ್ಷನ್ 1 ಏನದ ರೈಟ್ ಆನ್ಸರ್ ಅದ, ಆಪ್ಷನ್ 1 ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣ 52ರಂತೆ ಗ್ರಾಮ ಪಂಚಾಯತ ವಿಶೇಷ ಸಭೆಯನ್ನು ಕರೆಯುವಾಗ ಗ್ರಾಮ ಪಂಚಾಯತ್ನ ಒಟ್ಟು ಸಂಖ್ಯೆಯಲ್ಲಿ ಈ ಕೆಳಗಿನ ಯಾವ ಸಂಖ್ಯೆಯ ಸದಸ್ಯರು ಕೋರಿದಾಗ ಒಂದು ದಿನದ ವಿಶೇಷ ಸಭೆಯನ್ನು ಅಧ್ಯಕ್ಷರು ಕರೆಯಬಹುದಾಗಿದೆ? ಸ್ನೇಹಿತರೆ, ಈ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993ರ ಪ್ರಕಾರ 1993ರಂತೆ ಅದರಲ್ಲೂ ಪ್ರಕರಣ 52ರ ಕ್ಲಾಸ್ 2ರ ಪ್ರಕಾರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನು ತನಗೆ ಸೂಕ್ತವೆನಿಸಿದಾಗ ಅಥವಾ ಪಂಚಾಯಿತಿಯ ಒಟ್ಟು ಸದಸ್ಯರ ಪೈಕಿ 1/3 ಜನರು, ಅಂದರೆ ಗ್ರಾಮ ಪಂಚಾಯಿತಿಯ ಒಟ್ಟು ಸದಸ್ಯರ 1/3 ಕಡಿಮೆ ಇಲ್ಲದಷ್ಟು, ಅಂದರೆ ಮೋರ್ ದ್ಯಾನ್ 1/3 ಆಫ್ ದ ಮೆಂಬರ್ಸ್ ಸದಸ್ಯರು ಲಿಖಿತ ರೂಪದಲ್ಲಿ ಕೋರಿಕೆಯನ್ನು ಸಲ್ಲಿಸಿದಾಗ ಕಡ್ಡಾಯವಾಗಿ ಒಂದು ವಿಶೇಷ ಸಭೆಯನ್ನು ಕರಿಬೇಕಾಗ್ತದೆ. ಇದು ಪಂಚಾಯತ್ ರಾಜ್ ವಿಷಯದ ನೇರವಾದ ಮತ್ತು ಅತಿ ಮುಖ್ಯವಾದ ಪ್ರಶ್ನೆ. ಈ ರೀತಿಯಾಗಿ ಪ್ರಶ್ನೆಗಳು ಬರ್ತಾವಂದ್ರೆ ಪಂಚಾಯತ್ ರಾಜ್ ವಿಭಾಗವನ್ನು ಅತಿ ವಿವರವಾಗಿ ಆಳವಾಗಿ ಓದಬೇಕು. ಸೊ ಈ ಪ್ರಶ್ನೆಗೆ ಉತ್ತರ ಯಾವುದಂದ್ರೆ ಒಟ್ಟು ಸದಸ್ಯರ ಪೈಕಿ 1/3 ಭಾಗಕ್ಕೆ ಕಡಿಮೆ ಇಲ್ಲದಷ್ಟು. ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆ 8ನೇ ಪ್ರಶ್ನೆ, ಪಾಸ್ಡ್ ಕಾರ್ಬನ್ನು ವಿಸ್ತರಿಸಿ. ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್, ರಿಪೋರ್ಟಿಂಗ್ ಆ್ಯಂಡ್ ಬಜೆಟಿಂಗ್. ಸ್ನೇಹಿತರೆ, ಮೂಲತಃ ಇಲ್ಲಿ ಪ್ಲ್ಯಾನಿಂಗ್ 2 ಕಡೆ ಅದ. ಸೊ ಪರ್ಪಸ್ ಅದ, ಪರ್ಸನ್ ಅದ. ಸೊ ಇದು ಬೇರೆ ಅದ. ಸೊ ಆಗಲೇ ನಿನ್ನೆ ಎಕ್ಸಾಮ್ದಲ್ಲಿ ನೋಡಿದ ಹಾಗೆ ಈ 2 ಆಪ್ಷನ್ಗಳಲ್ಲಿ ಒಂದಿರ್ತದೆ ಅಂತ ನೋಡಿದೆವು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಪ್ಲ್ಯಾನಿಂಗ, ಆರ್ಗನೈಸಿಂಗ, ಸ್ಟಾಫಿಂಗ, ಡೈರೆಕ್ಟಿಂಗ, ಕೋಆರ್ಡಿನೇಟಿಂಗ, ರಿಪೋರ್ಟಿಂಗ್ ಮತ್ತು ಬಜೆಟಿಂಗ್. ಸ್ನೇಹಿತರೆ, ಏನಿದು ಅಂದ್ರೆ ಸಾರ್ವಜನಿಕ ಆಡಳಿತದಲ್ಲಿ ಅಂದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಟರ್ಗಳಲ್ಲಿ ಒಬ್ಬ ಆಡಳಿತ ಅಧಿಕಾರಿ ನಿರ್ವಹಿಸಬೇಕಾದ ಪ್ರಮುಖ ಕಾರ್ಯಗಳು ಯಾವುವು? ಆ ಪ್ರಮುಖ ಕಾರ್ಯಗಳನ್ನು ನೆನಪಿಡುವ ಉದ್ದೇಶದಿಂದ ಅಮೆರಿಕಾದ ಪ್ರಸಿದ್ಧ ಆಡಳಿತ ತಜ್ಞ ಲೂಥರ್ ಗುಲಿಕ್ ಅವ್ರು ಏನು ಮಾಡ್ತಾರೆ, ಒಂದು ಶಾರ್ಟ್ ಫಾರ್ಮನ್ನು ಮಾಡ್ತಾರೆ. ಏನು ಶಾರ್ಟ್ ಫಾರ್ಮ್, ಸಂಕ್ಷಿಪ್ತ ರೂಪ ಪಾಸ್ಡ್ ಕಾರ್ಬ್. ಈ ರೀತಿಯಾಗಿ ಒಟ್ಟು 7 ಕಾರ್ಯಗಳನ್ನು ಪ್ರತಿಪಾದನೆ ಮಾಡ್ತಾರೆ. ಯಾರು? ಲೂಥರ್ ಗುಲಿಕ್ ಅವರು 1937ರಲ್ಲಿ. ಸೊ ಹಾಗಾದರೆ ಈ ಪಾಸ್ಡ್ ಕಾರ್ಬ್ ಅಂದರೆ ಏನು? ಮೂಲತಃ ಪಾಸ್ಡ್ ಕಾರ್ಬ್ ಅಂದ್ರೆ ಪಿ ಅಂದರೆ ಪ್ಲ್ಯಾನಿಂಗ್, ಆಗಲೇ ನೋಡಿದೆವು. ಪಿ ಅಂದರೆ ಪ್ಲ್ಯಾನಿಂಗ್. ನೆಕ್ಸ್ಟ್ O ಅಂದರೆ ಆರ್ಗನೈಸಿಂಗ್. ಪ್ಲ್ಯಾನ್ ಅಂದರೆ ಏನು? ಯೋಜನೆಯನ್ನು ಮಾಡುವುದು. ಆರ್ಗನೈಸಿಂಗ್ ಅಂದರೆ ಸಂಘಟನೆಯನ್ನು ಮಾಡುವುದು. ನೆಕ್ಸ್ಟ್ S ಸ್ಟಾಫಿಂಗ್ ಅಂತ ಕರಿತೀವಿ. ಸ್ಟಾಫಿಂಗ್ ಸಿಬ್ಬಂದಿಯ ನೇಮಕ ಮಾಡುವುದು. ಇವೆಲ್ಲ ಒಬ್ಬ ಆಡಳಿತಗಾರನ ಇವು ಕಾರ್ಯಗಳು. ಏನು? ಯೋಜನೆಯನ್ನು ಮಾಡುವುದು, ಸಂಘಟನೆಯನ್ನು ರೂಪಿಸುವುದಾಗಿರ್ಬೋದು, ಸಿಬ್ಬಂದಿಯ ನೇಮಕಾತಿಯನ್ನು ಮಾಡುವುದಾಗಿರ್ಬೋದು. ಡಿ ಅಂದರೆ ಡೈರೆಕ್ಷನ್, ನಿರ್ದೇಶನವನ್ನು ನೀಡುವುದು, ತನ್ನ ಅಧೀನ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡುವುದು, ಡೈರೆಕ್ಟಿಂಗ್ ಅಂತ ಕರಿತೀವಿ. ಸಿ ಒ ಅಂದರೆ ಕೋಆರ್ಡಿನೇಟಿಂಗ್, ಸಮನ್ವಯತೆಯನ್ನು ಸಾಧಿಸುವುದು. ಈಗ ಆಡಳಿತ ಅಧಿಕಾರಿಯು ವಿವಿಧ ವಿಭಾಗಗಳ ಮುಖ್ಯಸ್ಥನಾಗಿರ್ತಾನೆ. ಆ ಎಲ್ಲ ಇಲಾಖೆಗಳಲ್ಲಿ ಸಮನ್ವಯವನ್ನು ಸಾಧಿಸುವುದು ಅವನ ಜವಾಬ್ದಾರಿಯಾಗಿರ್ತದೆ. ಎಲ್ಲ ಇಲಾಖೆಗಳನ್ನು ಮುನ್ನಡೆಸಿಕೊಂಡು ಹೋಗಬೇಕು. ಅವರ ನಡುವೆ ಸುಸೂತ್ರತೆ, ಸಹಕಾರ, ಸಮನ್ವಯಗಳನ್ನು ನೆರವೇರಿಸಿಕೊಂಡು ಹೋಗುವ ಜವಾಬ್ದಾರಿ ಆ ಆಡಳಿತ ಅಧಿಕಾರಿದ್ದಿರ್ತದೆ. ನೆಕ್ಸ್ಟ್ R ಅಂದರೆ ರಿಪೋರ್ಟ್.
ಮೂಲತಃ ಸ್ನೇಹಿತರೆ, ಈ ಆಡಳಿತ ಅಧಿಕಾರಿ ತನ್ನ ಮೇಲಾಧಿಕಾರಿಗಳಿಗೆ ಏನು ವರದಿಯನ್ನು ಸಲ್ಲಿಸಬೇಕು. ನೆಕ್ಸ್ಟ್ ಬಜೆಟಿಂಗ್ ಅಂದ್ರೆ ತನ್ನ ಇಲಾಖೆಯಲ್ಲಿ ಆಗು ಹೋಗುಗಳನ್ನು ವೆಚ್ಚಗಳನ್ನು ಏನು ಮಾಡಬೇಕು, ಮುಂಗಡ ಪತ್ರವನ್ನು ರೆಡಿ ಮಾಡಬೇಕು, ಬಜೆಟ್ಗಳನ್ನು ರೆಡಿ ಮಾಡಬೇಕು. ಸೊ ಬಜೆಟ್, ಮುಂಗಡ ಪತ್ರ. ಸೊ ಈ ರೀತಿಯಾಗಿ ಲೂಥರ್ ಗುಲಿಕ್ ಅವರು ಸಾರ್ವಜನಿಕ ಆಡಳಿತ ಅಧಿಕಾರಿಗಳಲ್ಲಿ ಈ 7 ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿದ್ರು. ಅದನ್ನೇ ಶಾರ್ಟ್ ಫಾರ್ಮ್ ಆಗಿ ಪಾಸ್ಡ್ ಕಾರ್ಬ್ ಅಂಥೇಳಿ ಪ್ರತಿಪಾದನೆಯನ್ನು ಮಾಡ್ತಾರೆ. ಸೊ ಇದಷ್ಟು ಈ 8ನೇ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 9ನೇ ಪ್ರಶ್ನೆ ಸ್ನೇಹಿತರೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಎಂದರೆ, ಭಾರತ ಸಂವಿಧಾನದ ವಿಧಿ 312ರ ಪ್ರಕಾರ ಭಾರತದ ಸಂಸತ್ತು ರಾಜ್ಯಸಭೆ ಮಂಡಿಸಿದ ಗೊತ್ತುವಳಿಯ ಆಧಾರದ ಮೇಲೆ ಹೊಸ ಅಖಿಲ ಭಾರತ ಸೇವೆಗಳನ್ನು ಸೃಜಿಸುವ ಅಧಿಕಾರವನ್ನು ಹೊಂದಿದೆ. ಅಖಿಲ ಭಾರತ ಸೇವೆಗಳ ಕಾಯ್ದೆ 1951ರ ಪ್ರಕಾರ ಅಖಿಲ ಭಾರತ ಸೇವೆಗಳ ನೇಮಕಾತಿ ಮತ್ತು ಸದಸ್ಯರ ಸೇವಾ ನಿಯಮಗಳನ್ನು ರಚಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿದೆ. ಸ್ನೇಹಿತರೆ, ಮೊದಲ ಹೇಳಿಕೆ ಏನಲ್ಲ ಸರಿಯದ, ಮೊದಲನೇ ಹೇಳಿಕೆ ಸರಿಯದ, ಎರಡನೇ ಹೇಳಿಕೆ ಏನದ ತಪ್ಪದ. ಮೂಲತಃ ಅಖಿಲ ಭಾರತ ಸೇವೆಗಳ ಕಾಯ್ದೆ 1951ರ ಪ್ರಕಾರ ಅಖಿಲ ಭಾರತ ಸೇವೆಗಳ ನೇಮಕಾತಿ ಸದಸ್ಯರ ಸೇವಾ ನಿಯಮಗಳನ್ನು ರಚಿಸುವ ಅಧಿಕಾರ ಸಂಸತ್ತಿಗಿದೆ, ರಾಜ್ಯ ಸರ್ಕಾರಗಳಿಗಿಲ್ಲ. ಸೊ ಎರಡನೇ ಹೇಳಿಕೆ ತಪ್ಪದ, ಒಂದನೇ ಹೇಳಿಕೆ ಏನದ ಸರಿಯದ. ಹಾಗಾಗಿ ಯಾವುದಾತ ಆನ್ಸರ್? ಒಂದನೇ ಹೇಳಿಕೆ ಸರಿ, ಎರಡನೇ ಹೇಳಿಕೆ ತಪ್ಪು. ಆಪ್ಷನ್ 2 ಏನಲ್ಲ ರೈಟ್ ಆನ್ಸರ್ ಅದ. ಹಾಗಾದರೆ ಸ್ನೇಹಿತರೆ, ಈ ಪ್ರಶ್ನೆಯನ್ನು ಇಲ್ಲಿಗೆ ಬಿಡದೆ ಈ ಅಖಿಲ ಭಾರತ ಸೇವೆಗಳ ಸೃಷ್ಟಿ, ಅಖಿಲ ಭಾರತ ಸೇವೆಗಳ ಸೇವಾ ನಿಯಮ, ಇದರ ಬಗ್ಗೆ ವಿವರವಾಗಿ ನೋಡೋದಾದ್ರೆ ಸಂವಿಧಾನದ ಆರ್ಟಿಕಲ್ 312 ಏನಿರ್ತದೆ, ಅಖಿಲ ಭಾರತ ಸೇವೆಗಳ ನಿರ್ಮಾಣದ ಬಗ್ಗೆ ಉಲ್ಲೇಖ ಮಾಡ್ತದೆ. ಪ್ರಸ್ತುತ ಎಷ್ಟು ಅಖಿಲ ಭಾರತ ಸೇವೆಗಳದಾವ ಅಂದ್ರೆ 3. ಯಾವ್ಯಾವು? IAS, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಭಾರತೀಯ ಆಡಳಿತಾತ್ಮಕ ಸೇವೆ. ನೆಕ್ಸ್ಟ್ ಯಾವುದು? IPS, ಭಾರತೀಯ ಪೊಲೀಸ್ ಸೇವೆ. ನೆಕ್ಸ್ಟ್ ಯಾವುದದ? IFS, ಭಾರತೀಯ ಅರಣ್ಯ ಸೇವೆ ಅದಿದು. ಸೊ ಈ ರೀತಿಯಾಗಿ ಪ್ರಸ್ತುತ 3 ಸೇವೆಗಳನ್ನು ಅಖಿಲ ಭಾರತ ಸೇವೆ ಅಂಥೇಳಿ ಗುರುತಿಸಲಾಗುತ್ತದೆ. ಸ್ನೇಹಿತರೆ, ಈ ಅಖಿಲ ಭಾರತೀಯ ಸೇವೆಗಳ ಸ್ಥಾಪನೆ ಹಿಂದಿನ ಉದ್ದೇಶ ಏನಂದ್ರೆ, ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಸಹಯೋಗ ನಿರ್ಮಾಣವಾಗಬೇಕು, ಸಹಕಾರವನ್ನು ರೂಪಿಸುವ ಉದ್ದೇಶದಿಂದ ಈ ಅಖಿಲ ಭಾರತ ಸೇವೆಗಳನ್ನು ನಿರ್ಮಾಣ ಮಾಡಲಾಯಿತು. ಮೂಲತಃ ಇದು ಒಕ್ಕೂಟ ವ್ಯವಸ್ಥೆಗೆ ವಿರೋಧದ ಒಂದು ಪರಿಕಲ್ಪನೆ. ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗ್ತದೆ. ಯಾಕಂದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಸ್ವಾಯತ್ತ ಘಟಕಗಳಾಗಿರ್ತವೆ, ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡಬೇಕು. ಇಲ್ಲಿ ಏನಾಗ್ತದೆ, ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿ ಮಾಡುವ ಮೂಲಕ ರಾಜ್ಯ ಸರ್ಕಾರಗಳಿಗೆ ಈ ಆಡಳಿತ ಅಧಿಕಾರಿಗಳನ್ನು, ಸಾರ್ವಜನಿಕ ಅಧಿಕಾರಿಗಳನ್ನು ಕೇಂದ್ರ ಸರ್ಕಾರ ಏನು ಮಾಡ್ತದೆ, ನೇಮಕ ಮಾಡಿ ತರಬೇತಿ ನೀಡಿ ಸೇವಾ ಷರತ್ತು ನಿಯಮಗಳನ್ನು ಒದಗಿಸಿ ಅವರನ್ನು ರಾಜ್ಯ ಸರ್ಕಾರದಲ್ಲಿ ಕಾರ್ಯರತ ಮಾಡುವಂತೆ ಮಾಡಲಾಗ್ತದೆ, ಕೆಲಸಕ್ಕೆ ಕಳಿಸ್ತದೆ. ಇದು ಏನದ, ಒಕ್ಕೂಟ ವ್ಯವಸ್ಥೆ, ಫೆಡರಲ್ ಸಿಸ್ಟಮ್ಗೆ ವಿರೋಧವಾದ ಪರಿಕಲ್ಪನೆ ಅದ. ಹಾಗಾದರೆ ಈ 3 ಅಖಿಲ ಭಾರತ ಸೇವೆಗಳಲ್ಲಿ IAS ಮೂಲಕ DC ಅಥವಾ DMಗಳಾಗ್ತಾರೆ. ಮುಂದೆ ಇವರು ಕಾರ್ಯದರ್ಶಿಗಳಾಗಿ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸ್ತಾರೆ. ಇವರ ನಿಯಂತ್ರಣ ಯಾರು ಮಾಡ್ತಾರಂದ್ರೆ, ಯಾರ ನಿಯಂತ್ರಣ ಅಡಿ ಈ IASಗಳು ಬರ್ತಾರಂದ್ರೆ ಮಿನಿಸ್ಟ್ರಿ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ ಅಂದರೆ ಏನು, ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳ ಮತ್ತು ಪೆನ್ಷನ್ ಸಚಿವಾಲಯ, ಸಿಬ್ಬಂದಿ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಹಾಗೂ ಪೆನ್ಷನ್ ಸಚಿವಾಲಯ ಈ ಒಂದು IASನ್ನು ನಿಯಂತ್ರಣ ಮಾಡ್ತದೆ. IPSನ್ನು ನಿಯಂತ್ರಣ ಮಾಡುವ ಸಂಸ್ಥೆ ಯಾವುದು ಅಥವಾ ಇಲಾಖೆ ಅಥವಾ ಸಚಿವಾಲಯ ಯಾವುದಂದ್ರೆ ಕೇಂದ್ರ ಗೃಹ ಸಚಿವಾಲಯ. IFOSನ ನಿಯಂತ್ರಣ ಸಂಸ್ಥೆ ಅಥವಾ ನಿಯಂತ್ರಣ ಸಚಿವಾಲಯ ಯಾವುದು ಅಂದರೆ ಅದು ಪರಿಸರ ಮತ್ತು ಅರಣ್ಯ ಸಚಿವಾಲಯ MOEFCC ಅಂತ ಕರಿತೇವೆ. ಈ ಒಂದು 3 ಸಚಿವಾಲಯ 3 ಅಖಿಲ ಭಾರತ ಸೇವೆಗಳನ್ನು ನಿಯಂತ್ರಣ ಮಾಡ್ತದೆ. ಈ ಅಖಿಲ ಭಾರತೀಯ ಸೇವೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ನೋಡಿದ್ರೆ ಆರ್ಟಿಕಲ್ 312ರ ಅನ್ವಯ
312 ಅನ್ವಯ ರಾಷ್ಟ್ರದ ಹಿತದೃಷ್ಟಿಯಿಂದ ಹೊಸ ಅಖಿಲ ಭಾರತ ಸೇವೆಯನ್ನು ಸೃಷ್ಟಿಸುವುದು ಅಗತ್ಯ ಅಂತೇಳಿ ರಾಜ್ಯಸಭೆ ಮೊದಲ ನಿರ್ಣಯಿಸಬೇಕು. ರಾಜ್ಯಸಭೆಗೆ ಅಧಿಕಾರವನ್ನು ನೀಡಲಾಗಿದೆ ಸಂಪೂರ್ಣವಾಗಿ. ಅದಕ್ಕೆ ಏನು ಅನ್ನಿಸ್ಬೇಕು, ಮೊದಲು ರಾಷ್ಟ್ರದ ಹಿತದೃಷ್ಟಿಯಿಂದ ಹೊಸದೊಂದು ಅಖಿಲ ಭಾರತ ಸೇವೆ ಅಗತ್ಯ ಅದ ಅಂಥೇಳಿ ರಾಜ್ಯಸಭೆ ನಿರ್ಣಯ ಮಾಡಬೇಕು. ರಾಜ್ಯಸಭೆಯಲ್ಲಿ 2/3 ಬಹುಮತದ ಮೂಲಕ ಅಂಗೀಕಾರ ಮಾಡಬೇಕು. ನೆಕ್ಸ್ಟ್ ಅದನ್ನು ಲೋಕಸಭೆಗೆ ಕಳಿಸಲಾಗ್ತದೆ. ಲೋಕಸಭೆಯಲ್ಲಿ ಸರಳ ಬಹುಮತದ ಅನುಮೋದನೆಯೊಂದಿಗೆ ರಾಷ್ಟ್ರಪತಿ ಕಡೆಗೆ ಹೋಗ್ತದೆ. ರಾಷ್ಟ್ರಪತಿಯ ಅನುಮೋದನೆಯೊಂದಿಗೆ ಆ ಅಖಿಲ ಭಾರತ ಕಾಯ್ದೆ ಆಗ್ತದೆ. ಕಾಯ್ದೆಯ ಮೂಲಕ ಅಥವಾ ಕಾನೂನಿನ ಮೂಲಕ ಜಾರಿಗೆಗೊಳಿಸಲಾಗುತ್ತದೆ. ಈ ರೀತಿಯಾಗಿ ಜಾರಿಗೆ ಮಾಡಿಯೇ 3 ಅದಾವ ಅಂತ ನೋಡಿದೆವು. 3 ಅಖಿಲ ಭಾರತ ಸೇವೆಗಳದಾವು. ಇಲ್ಲಿ ರಾಜ್ಯಸಭೆಯಲ್ಲಿ ವಿಶೇಷ ಬಹುಮತ, ಲೋಕಸಭೆಯಲ್ಲಿ ಸರಳ ಬಹುಮತ. ಹಾಗಾದರೆ ರಾಜ್ಯಸಭೆಗೆ ಯಾಕೆ ಈ ವಿಶೇಷ ಅಧಿಕಾರ ಅಂದರೆ, ರಾಜ್ಯಸಭೆಯು ಮೂಲತಃ ರಾಜ್ಯಗಳನ್ನು ಪ್ರತಿನಿಧಿಸುತ್ತದೆ. ವಿವಿಧ ರಾಜ್ಯಗಳಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. ಇಲ್ಲಿ ಎಲ್ಲ ಪಕ್ಷದ ಪ್ರತಿನಿಧಿಗಳು ಕಂಡು ಬರ್ತಾರೆ. ಆದ್ದರಿಂದ ರಾಜ್ಯಸಭೆಗೆ ಈ ವಿಶೇಷ ಅಧಿಕಾರವನ್ನು ನೀಡಲಾಗಿದೆ. ಸ್ನೇಹಿತರೆ, ಇನ್ನೊಂದು ಪಾಯಿಂಟನ್ನು ಇಲ್ಲಿ ಲಕ್ಷಿಡಬೇಕು. ಭಾರತದ ಮೊದಲ ಗೃಹ ಸಚಿವರಾಗಿದ್ದ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು ಅಖಿಲ ಭಾರತ ಸೇವೆಗಳ ಪಿತಾಮಹ ಅಂತೇಳಿ ಕರೀತಾರೆ. ಅಖಿಲ ಭಾರತ ಸೇವೆಗಳ ಪಿತಾಮಹ ಎಂದು ಯಾರನ್ನು ಕರೀತಾರಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್. ಅಧಿಕಾರಿಗಳನ್ನು ದೇಶವನ್ನು ಒಟ್ಟಾಗಿ ಹಿಡಿದಿಡುವ ಉಕ್ಕಿನ ಚೌಕಟ್ಟು ಅಂಥೇಳಿ ಇವರೇನು ಮಾಡ್ತಾರೆ, ವ್ಯಕ್ತಪಡಿಸ್ತಾರೆ. ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂಥೇಳಿ ಈ ಅಧಿಕಾರಿಗಳನ್ನು ಕರೀತಾರೆ. ಸೊ ಸ್ನೇಹಿತರೆ, ನಾವು ಏನೇನು ನೋಡಿದೆವು, ಆರ್ಟಿಕಲ್ 312 ಅಡಿ ವಿಶೇಷ ಅಧಿಕಾರವನ್ನು ರಾಜ್ಯಸಭೆಗೆ ನೀಡಲಾಗಿದೆ. ರಾಜ್ಯಸಭೆಯು ವಿಶೇಷ ಬಹುಮತದ ಮೂಲಕ ನಿರ್ಣಯವನ್ನು ಅಂಗೀಕಾರ ಮಾಡಬೇಕು. ಲೋಕಸಭೆಯು ಸರಳ ಬಹುಮತದ ಮೂಲಕ ನಿರ್ಣಯವನ್ನು ಅಂಗೀಕರಿಸಬೇಕು. ರಾಷ್ಟ್ರಪತಿಯ ಅನುಮೋದನೆಯೊಂದಿಗೆ ಅದು ಕಾನೂನಾಗಿ ರೂಪುಗೊಳ್ಳುತ್ತದೆ. ಆ ಮೂಲಕ ದೇಶದಲ್ಲಿ ಅಖಿಲ ಭಾರತ ಸೇವೆಯನ್ನು ನಿರ್ಮಾಣ ಮಾಡಲಾಗ್ತದೆ. ಈ ರೀತಿಯಾಗಿ ಒಟ್ಟು ಭಾರತದಲ್ಲಿ 3 ಅಖಿಲ ಭಾರತ ಸೇವೆಗಳನ್ನು ನಿರ್ಮಾಣ ಮಾಡಲಾಗಿದೆ. IAS, IPS, IFS ಈ ಮೂರು ಸೇವೆಗಳನ್ನು ಯಾವ ಇಲಾಖೆಗಳು ನಿಯಂತ್ರಣ ಮಾಡ್ತಾವೆ ಅನ್ನೋದನ್ನು ನೋಡಿದೆವು. ಸೊ ಇದಷ್ಟು ಈ ಪ್ರಶ್ನೆಗೆ ವಿವರಣೆ. ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಹಾಗಾಗಿ 9ನೇ ಪ್ರಶ್ನೆಯ ಉತ್ತರ ಯಾವುದಾಗ್ತದೆ, ಆಪ್ಷನ್ 2. ನೆಕ್ಸ್ಟ್ ಕ್ವಶನ್ 10ನೇ ಕ್ವಶನ್, ಶೂನ್ಯ ವೇಳೆಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಸ್ನೇಹಿತರೆ, ಮೊದಲ ಹೇಳಿಕೆಯಾದ ಶೂನ್ಯ ವೇಳೆಯನ್ನು ಸಂಸತ್ತಿನ ಕಾರ್ಯವಿಧಾನದ ನಿಯಮಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದು ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆಯ ವಿಷಯಗಳನ್ನು ಪ್ರಸ್ತಾಪಿಸಲು ಸದಸ್ಯರಿಗೆ ಲಭ್ಯವಿರುವ ಅನೌಪಚಾರಿಕ ವಿಧಾನವಾಗಿದೆ. ನೆಕ್ಸ್ಟ್, ಪ್ರತಿ ಸಂಸತ್ತಿನ ಅಧಿವೇಶನದ ಮೊದಲ ಗಂಟೆಯನ್ನು ಇದಕ್ಕಾಗಿ ಮೀಸಲಿಡಲಾಗುತ್ತದೆ, ನಿಗದಿಪಡಿಸಲಾಗಿದೆ. ಇದು ಸಂಸದೀಯ ಕಾರ್ಯವಿಧಾನಗಳ ಕ್ಷೇತ್ರದಲ್ಲಿ ಭಾರತೀಯರ ಹೊಸ ಕಲ್ಪನೆಯಾಗಿದ್ದು 1962ರಿಂದ ಅಸ್ತಿತ್ವದಲ್ಲಿದೆ ಅಂತ ಕೇಳ್ಯಾನ. 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಾನ. ಸೊ ಸ್ನೇಹಿತರೆ, ಮೊದಲನೇ ಹೇಳಿಕೆ ಏನದ, ಶೂನ್ಯ ವೇಳೆಯನ್ನು ಸಂಸತ್ತಿನ ಕಾರ್ಯವಿಧಾನದ ನಿಯಮಗಳಲ್ಲಿ ಉಲ್ಲೇಖಿಸಲಾಗಿದೆ ಅಂದಾನ. ಸ್ನೇಹಿತರೆ, ಈ ಸ್ಟೇಟ್ಮೆಂಟ್ ತಪ್ಪದ. ಸ್ನೇಹಿತರೆ, ಮೂಲತಃ ಪ್ರಶ್ನೋತ್ತರ ವೇಳೆಗಿಂತ ಈ ಶೂನ್ಯ ವೇಳೆ ಎಲ್ಲಿ ಭಿನ್ನದಂದ್ರೆ, ಪ್ರಶ್ನೋತ್ತರ ವೇಳೆಯನ್ನು ಈ ಸಂಸತ್ತಿನ ಅದರಲ್ಲೂ ಲೋಕಸಭೆಯ ಕಾರ್ಯವಿಧಾನದ ನಿಯಮಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದರೆ ಶೂನ್ಯ ವೇಳೆಯನ್ನು ಸಂಸತ್ತಿನ ಯಾವುದೇ ಕಾರ್ಯವಿಧಾನದ ನಿಯಮಗಳಲ್ಲಿ ಉಲ್ಲೇಖ ಮಾಡಿಲ್ಲ. ಆದ್ದರಿಂದ ಮೊದಲನೇ ಹೇಳಿಕೆ ಅನ್ನೋದು ತಪ್ಪದ. ಸೊ ಆಪ್ಷನ್ 2 ಏನಾಯಿತು, ಎಲಿಮಿನೇಟ್ ಆಯಿತು. ಎರಡನೇ ಹೇಳಿಕೆ ಏನು ಹೇಳ್ತದೆ, ಮೂಲತಃ ಈ ಶೂನ್ಯ ವೇಳೆ ಸಂಸದೀಯ ನಿಯಮಗಳಲ್ಲಿ ಇಲ್ಲದೇ ಇದ್ದರೂ ಸಾರ್ವಜನಿಕ ತುರ್ತು ಪರಿಸ್ಥಿತಿಯ ಅಥವಾ ತುರ್ತು ಪ್ರಾಮುಖ್ಯತೆಯ ವಿಷಯಗಳನ್ನು ಮುಂಚಿತವಾಗಿ ಸಭಾಪತಿಗಳಿಗೆ ನೋಟಿಸ್ ನೀಡದೆ ಪ್ರಸ್ತಾಪಿಸಲು ಸಂಸದರಿಗೊಂದು ವಿಶೇಷ ಅನುಮತಿ ನೀಡುವ ಒಂದು ಅನೌಪಚಾರಿಕ ಸಾಧನವಾಗಿದೆ. ಅಂದರೆ ಸಂಸತ್ತಿನ ಸಭಾಪತಿಗಳ ಅನುಮತಿ ಇಲ್ಲದೆ ಸಾರ್ವಜನಿಕ ತುರ್ತು ವಿಷಯವನ್ನು ಸದನದ ಮುಂದೆ ಮಂಡಿಸಲು ಸಂಸದರಿಗೆ ಇರುವ ಒಂದು ವಿಶೇಷ ಅನೌಪಚಾರಿಕ ಸಾಧನ.
ಸೊ ಹಾಗಾಗಿ ಎರಡನೇ ಹೇಳಿಕೆ ಏನಾಗ್ತದೆ ಸರಿ ಆಗ್ತದೆ. ಎರಡನೇ ಹೇಳಿಕೆ ಎಲ್ಲಿದೆ ಇಲ್ಲಿ ಇಲ್ಲ ಅಂತೇಳಿ ಇದು ನಾಲ್ಕನೇ ಆಪ್ಷನ್ ಎಲಿಮಿನೇಟ್ ಆಯಿತು. ಇಲ್ಲಿ ಎರಡದ ಇಲ್ಲಿ ಎರಡದ. ಸೊ ನೆಕ್ಸ್ಟ್ ಮೂರನೇ ಸ್ಟೇಟ್ಮೆಂಟ್, ಪ್ರತಿ ಸಂಸತ್ತಿನ ಅಧಿವೇಶನದ ಮೊದಲ ಗಂಟೆಯನ್ನು ಇದಕ್ಕಾಗಿ ನಿಗದಿಪಡಿಸಲಾಗಿದೆ. ಈ ಹೇಳಿಕೆ ಏನದ ತಪ್ಪದ. ಯಾಕಂದರೆ ಪ್ರತಿ ಸಂಸತ್ತಿನ ಅಧಿವೇಶನದ ಮೊದಲ ಗಂಟೆಯನ್ನು ಏನಂತ ಕರಿತೇವೆ ನಾವು ಪ್ರಶ್ನೋತ್ತರ ವೇಳೆ ಅಂತೇಳಿ ಕರಿತೇವೆ. ಪ್ರಶ್ನೋತ್ತರ ವೇಳೆ, ಈ ಪ್ರಶ್ನೋತ್ತರ ವೇಳೆಯಾದ ನಂತರ ಬರುವುದೇ ಶೂನ್ಯ ವೇಳೆ. ಹಾಗಾಗಿ ಮೂರನೇ ಹೇಳಿಕೆ ತಪ್ಪದ. ಸೊ ಆಪ್ಷನ್ 3 ಎಲಿಮಿನೇಟ್ ಆಯಿತು. ಕೇವಲ 2 ಮತ್ತು 4 ಆಪ್ಷನ್ 1 ಏನದ ರೈಟ್ ಆನ್ಸರ್ ಅದ. ಸ್ನೇಹಿತರೆ, ಇಲ್ಲಿ 10ನೇ ಪ್ರಶ್ನೆಗೆ ಸಂಬಂಧಿಸಿದಂತೆ ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ಸ್ ಅಂತ ಬರ್ತಾವು. ಸಂಸತ್ತಿನ ಈ ಕಾರ್ಯಕಲಾಪಗಳು ನಡೆದಂಥ ಸಂದರ್ಭದಲ್ಲಿ ಯಾವ ಒಂದು ಸಾಧನಗಳನ್ನು ಸಂಸದರು ಬಳಸ್ತಾರೆ ಅನ್ನೋದು ಈ ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ಸ್ ಡಿಸೈಡ್ ಮಾಡ್ತದೆ ಅಥವಾ ಹೇಳ್ತದೆ. ಮೊದಲನೇದು ಯಾವುದು? ಪ್ರಶ್ನೋತ್ತರ ವೇಳೆ. ಪ್ರಶ್ನೋತ್ತರ ವೇಳೆ ಸಾಮಾನ್ಯವಾಗಿ ಅಧಿವೇಶನ ನಡೆದ ಪ್ರತಿಯೊಂದು ಅಧಿವೇಶನದ ಕಲಾಪಗಳ ಸಂದರ್ಭದಲ್ಲಿ ಮೊದಲನೇ ಗಂಟೆಯನ್ನು ಏನಂತ ಕರಿತೇವೆ? ಪ್ರಶ್ನೋತ್ತರ ವೇಳೆ ಅಂತ ಕರಿತೇವೆ. ಇಲ್ಲಿ ಏನಾಗ್ತದೆ? ಸಾಮಾನ್ಯವಾಗಿ ಸಂಸದರು ಸಚಿವರುಗಳಿಗೆ ಏನಾಗ್ತಾರೆ? ಪ್ರಶ್ನೆಯನ್ನು ಕೇಳ್ತಾರೆ. ಪ್ರಶ್ನೆಗಳನ್ನ ಕೇಳ್ಬೋದು. ಇಲ್ಲಿ ಸಾಮಾನ್ಯವಾಗಿ ವಿರೋಧ ಪಕ್ಷದ ಸಂಸದರು ಅಥವಾ ಸದಸ್ಯರು ಕೂಡ ಕೇಳ್ಬೋದು. ಅದೇ ಪಕ್ಷದ ಸದಸ್ಯರು ಕೂಡ ಕೇಳ್ಬೋದು. ಸಂಸದರು ಸಚಿವರಿಗೆ ಕೇಳ್ಬೋದು. ಸಂಸದರು ಇತರ ಸಂಸದರಿಗೂ ಕೇಳ್ಬೋದು. ಹಾಗಾಗಿ ಇದು ಮಹತ್ವದ್ದಾಗ್ತದ. ಕೇವಲ ಸಂಸದರು ಸಚಿವರಿಗೆ ಮಾತ್ರ ಅಲ್ಲ, ಇತರ ಸಂಸದರಿಗೂ ಕೂಡ ಕೇಳ್ಬೋದು. ಇಲ್ಲಿ 3 ತರಹದ ಪ್ರಶ್ನೆಗಳು ಬರ್ತಾವು. ನಕ್ಷತ್ರ ಪ್ರಶ್ನೆ ಸ್ಟಾರ್ಡ್ ಕ್ವಶನ್ ಅಂತೇಳಿ ಕರಿತೀವಿ. ನಕ್ಷತ್ರ ರಹಿತ ಪ್ರಶ್ನೆ ಅನ್ಸ್ಟಾರ್ಡ್ ಕ್ವಶನ್ಸ್ ಅಂತೇಳಿ ಕರಿತೀವಿ. ಶಾರ್ಟ್ ನೋಟಿಸ್ ಕ್ವಶನ್ ಈ ರೀತಿಯಾಗಿ ನಕ್ಷತ್ರ ರೂಪದ ಪ್ರಶ್ನೆಯನ್ನು ಮೌಖಿಕವಾಗಿ ಉತ್ತರ ನೀಡಬೇಕು. ಇದಕ್ಕೆ ಸಪ್ಲಿಮೆಂಟ್ರಿ ಕ್ವಶನ್ಸ್ ಅಲೋ ಇರ್ತಾವೆ. ಸಪ್ಲಿಮೆಂಟ್ರಿ ಹೆಚ್ಚುವರಿ ಪ್ರಶ್ನೆಗಳನ್ನು ಕೇಳ್ಬೋದು. ನಕ್ಷತ್ರ ರಹಿತ ಪ್ರಶ್ನೆಯನ್ನು ಲಿಖಿತ ರೂಪದಲ್ಲಿ ನೀಡಬೇಕು. ಲಿಖಿತ ರೂಪದಲ್ಲಿ ನೀಡುವುದರಿಂದ ಏನಾಗ್ತದೆ? ಸಪ್ಲಿಮೆಂಟ್ರಿ ಕ್ವಶನ್ಸ್ಗೆ ಅಲೋ ಇರಲ್ಲ. ಶಾರ್ಟ್ ನೋಟಿಸ್ ಕ್ವಶನನ್ನು ಮೌಖಿಕವಾಗಿ ನೀಡಬೇಕು, ಆದರೆ ಯಾವುದೇ ಸಪ್ಲಿಮೆಂಟ್ರಿ ಕ್ವಶನ್ ಅಲೋ ಇರಲ್ಲ. ಇದಷ್ಟು ಈ 3 ಬಗೆಯ ಪ್ರಶ್ನೆಗಳು. ಪ್ರಶ್ನೋತ್ತರ ವೇಳೆ ಅಂದರೆ ಏನು ಗೊತ್ತಾಯಿತು? ಪ್ರಶ್ನೋತ್ತರ ವೇಳೆಯನ್ನು ಈ ಸಂಸತ್ತಿನ ಕಾರ್ಯವಿಧಾನದ ನಿಯಮಗಳಲ್ಲಿ ಏನದ ಉಲ್ಲೇಖ ಮಾಡಲಾಗಿದೆ. ಪ್ರಶ್ನೋತ್ತರ ವೇಳೆಯನ್ನು ಸಂಸತ್ತಿನ ನಿಯಮಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದಷ್ಟು ಪ್ರಶ್ನೋತ್ತರ ವೇಳೆ ಆಯಿತು. ನೆಕ್ಸ್ಟ್ ಶೂನ್ಯ ವೇಳೆ ಅಂತ ಬರ್ತದೆ. ಶೂನ್ಯ ವೇಳೆ ಸ್ನೇಹಿತರೆ, ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಶೂನ್ಯ ವೇಳೆಯನ್ನು ಭಾರತದ ಸಂಸತ್ತಿನಲ್ಲಿ ಆಗಿರ್ಬೋದು ಅಥವಾ ಸಂವಿಧಾನದ ಯಾವುದೇ ಭಾಗಗಳಲ್ಲಿ ಆಗಿರ್ಬೋದು ಉಲ್ಲೇಖ ಮಾಡಲಾಗಿಲ್ಲ. ಸಾರ್ವಜನಿಕ ಹಿತಾಸಕ್ತಿಯ ತುರ್ತು ವಿಷಯಗಳನ್ನು ಈ ಸಂಸತ್ತಿನ ಮುಂದೆ ಪ್ರಸ್ತಾಪ ಮಾಡಲು ಸಂಸದರಿಗೆ ಇರುವ ಒಂದು ಅನೌಪಚಾರಿಕ ಸಾಧನ ಇದಾಗಿದೆ. ಸೊ ಹಾಗಾದರೆ ಇದನ್ನು ಭಾರತದ ಸಂಸತ್ತಿನ ಯಾವುದೇ ನಿಯಮಗಳಲ್ಲಿ ಉಲ್ಲೇಖ ಮಾಡಲಾಗಿಲ್ಲ. ಪ್ರತಿದಿನದ ಈ ಪ್ರಶ್ನೋತ್ತರ ವೇಳೆ ಮುಗಿದ ತಕ್ಷಣ ಇದು ಆರಂಭವಾಗ್ತದೆ. ಸುಮಾರು 12 ಗಂಟೆಯ ಅವಧಿಗೆ ಈ ಶೂನ್ಯ ವೇಳೆ ಏನಾಗ್ತದೆ? ಆರಂಭ ಆಗ್ತದೆ. ಅಂದರೆ ಏನು? ಈ ಪ್ರಶ್ನೋತ್ತರ ವೇಳೆ ಮುಗಿದ ತಕ್ಷಣ ಆರಂಭವಾಗಿ ಆ ದಿನದ ಕಲಾಪಗಳು ಆರಂಭವಾಗುವ ನಡುವಿನ 1 ಗಂಟೆ ಅವಧಿ ಇದು ಆಗಿರ್ತದೆ. ಅಂದರೆ ಏನು? ಪ್ರಶ್ನೋತ್ತರ ವೇಳೆ ಮತ್ತು ದಿನದ ಕಲಾಪಗಳು ಆರಂಭವಾಗುವ ಅವಧಿಯ ನಡುವಿನ 1 ಗಂಟೆ ಯಾವುದಂದ್ರೆ ಅದು ಶೂನ್ಯ ವೇಳೆ ಆಗಿರ್ತದೆ. ಇದನ್ನು ಭಾರತೀಯ ಸಂಸದೀಯ ವ್ಯವಸ್ಥೆಯು ಜಗತ್ತಿಗೆ ನೀಡಿದ ಕೊಡುಗೆ. 1962ರಿಂದ ಇದು ಭಾರತೀಯ ಸಂಸತ್ತಿನಲ್ಲಿ ಅಸ್ತಿತ್ವದಲ್ಲಿ ಅದ. ಇದು ಮೂಲತಃ ಇಂಡಿಯನ್ ಒರಿಜಿನ್ ಅದ. ಈ ಪರಿಕಲ್ಪನೆಯನ್ನು ಭಾರತವು ಜಗತ್ತಿಗೆ ನೀಡಿದೆ. ಇಲ್ಲಿ ವಿಷಯಗಳನ್ನು ಪ್ರಸ್ತಾಪಿಸಲು ಸಂಸದರು ಅಥವಾ ಶಾಸಕರು, ರಾಜ್ಯ ಶಾಸನ ಸಭೆಗಳಲ್ಲಿ ಶಾಸಕರು ಮತ್ತು ಕೇಂದ್ರದಲ್ಲಿ ಸಂಸದರು, ಸಭಾಧ್ಯಕ್ಷರಿಗೆ ಯಾವುದೇ ಮುಂಚಿನ ನೋಟಿಸನ್ನು ನೀಡುವ ಅವಶ್ಯಕತೆ ಇಲ್ಲ.
ಅವಶ್ಯಕತೆ ಇಲ್ಲ. ಇದಷ್ಟು ಈ ಶೂನ್ಯ ವೇಳೆ ಆಯಿತು. ಸ್ನೇಹಿತರೆ, ಈ ಪ್ರಶ್ನೋತ್ತರ ವೇಳೆ ಶೂನ್ಯ ವೇಳೆ ಆದ ನಂತರ ಮೋಷನ್ಸ್ಗಳು ಬರ್ತಾವೆ. ವಿವಿಧ ತರಹದ ಮೋಷನ್ಸ್ಗಳು ಇರ್ತಾವೆ. ಮೋಷನ್ಸ್ ಗೊತ್ತುವಳಿ ಅಂಥೇಳಿ ಕರಿತೇವೆ. ಮೊದಲನೇದು ಅವಿಶ್ವಾಸ ನಿರ್ಣಯ ಗೊತ್ತುವಳಿ. ಮೂಲತಃ ಆಡಳಿತಾರೂಢ ಪಕ್ಷ ಅಥವಾ ಸರ್ಕಾರವನ್ನು ನಡೆಸುವ ಪಕ್ಷವು ತನ್ನ ವಿಶ್ವಾಸ ಮತವನ್ನು ಕಳೆದುಕೊಂಡಿದೆ ಅಂಥೇಳಿ ಸಾಮಾನ್ಯವಾಗಿ ವಿರೋಧ ಪಕ್ಷಗಳು ಏನು ಮಾಡ್ತಾವೆ, ಈ ಅವಿಶ್ವಾಸ ಗೊತ್ತುವಳಿ ನಿರ್ಣಯವನ್ನು ಹೊರಡಿಸ್ತಾವೆ. ಅವಿಶ್ವಾಸ ಗೊತ್ತುವಳಿ ನಿಯಮವನ್ನು ಹೊರಡಿಸಬೇಕಾದ್ರೆ ವಿರೋಧ ಪಕ್ಷಗಳಿಗೆ ಅಥವಾ ಯಾವುದೇ ಒಬ್ಬ ಸದಸ್ಯನಿಗೆ ಕಾರಣಗಳನ್ನು ಹೇಳುವ ಅಗತ್ಯವಿಲ್ಲ. ಇದನ್ನು ಸಾಮಾನ್ಯವಾಗಿ ಲೋಕಸಭೆಯಲ್ಲಿಯೇ ಹೊರಡಿಸಬೇಕು. ಒಂದು ವೇಳೆ ಈ ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಪಾಸ್ ಆಗಿದ್ದೇ ಆದರೆ ಸರ್ಕಾರ ಏನಾಗ್ತದ, ಉರುಳ್ತದ. ಮತ್ತೊಂದು ಸರ್ಕಾರ ಅಥವಾ ಹೊಸ ಸರ್ಕಾರ ರಚನೆಯಾಗುವ ಸಾಧ್ಯತೆ ಇರ್ತದೆ. ಇದು ಅವಿಶ್ವಾಸ ಗೊತ್ತುವಳಿ ನಿರ್ಣಯ. ವಿಶ್ವಾಸ ನಿರ್ಣಯ ಅಂತ ಬರ್ತದೆ. ಇದಕ್ಕೆ ವಿರುದ್ಧವಾಗಿ ವಿಶ್ವಾಸ ನಿರ್ಣಯವನ್ನು ಯಾವಾಗಲೂ ಅಧಿಕಾರವನ್ನು ಬಯಸುವ ಅಥವಾ ಬಹುಮತವನ್ನು ಹೊಂದಿದೆ ಎಂಬ ನಂಬಿಕೆ ಇದ್ದ ಸರ್ಕಾರ ಅಥವಾ ಪಕ್ಷ ಏನು ಮಾಡ್ತದೆ, ಈ ವಿಶ್ವಾಸ ನಿರ್ಣಯವನ್ನು ಮಂಡಿಸ್ತದೆ. ನೆಕ್ಸ್ಟ್ ಗಮನ ಸೆಳೆಯುವ ಪ್ರಸ್ತಾವನೆ ಅಂತ ಬರ್ತದೆ ಅಥವಾ ಗೊತ್ತುವಳಿ. ಗಮನ ಸೆಳೆಯುವ ಗೊತ್ತುವಳಿ ಏನು? ಈ ಗಮನ ಸೆಳೆಯುವ ಅಥವಾ ಕಾಲಿಂಗ್ ಅಟೆನ್ಷನ್ ಮೋಷನ್ ಅಂದ್ರೆ ತುರ್ತು ಸಾರ್ವಜನಿಕ ವಿಷಯದ ಕಡೆಗೆ ವಿಶೇಷವಾಗಿ ಮಂತ್ರಿಗಳ ಗಮನವನ್ನು ಸೆಳೆಯಲು ಸ್ಪೀಕರ್ ಅವರ ಅನುಮತಿಯೊಂದಿಗೆ ಈ ಒಂದು ಗೊತ್ತುವಳಿಯನ್ನು ಸಂಸತ್ತಿನಲ್ಲಿ ಮಂಡಿಸಲಾಗ್ತದೆ. ಸಂಸತ್ತಿನಲ್ಲಿ ವಿಶೇಷ ಗಮನ ಸೆಳೆಯಲು ಈ ಒಂದು ಗೊತ್ತುವಳಿ ಮೋಷನನ್ನು ಮಂಡಿಸಲಾಗುತ್ತದೆ. ನೆಕ್ಸ್ಟ್ ಮೋಷನ್ ಆಫ್ ಥ್ಯಾಂಕ್ಸ್ ಅಂತ ಬರ್ತದೆ. ಮೋಷನ್ ಆಫ್ ಥ್ಯಾಂಕ್ಸ್ ಪ್ರತಿ ಸಾರ್ವತ್ರಿಕ ಚುನಾವಣೆಯ ಬಳಿಕ ಮತ್ತು ಪ್ರತಿ ವರ್ಷದ ಮೊದಲ ಈ ಜಂಟಿ ಅಧಿವೇಶನದ ಬಳಿಕ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಜಂಟಿ ಅಧಿವೇಶನದಲ್ಲಿ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಭಾಷಣ ಮಾಡ್ತಾರೆ. ಆ ಭಾಷಣಕ್ಕೆ ಪ್ರತಿಯಾಗಿ ಸಂಸತ್ತಿನ ಎಲ್ಲ ಸದಸ್ಯರು ಧನ್ಯವಾದವನ್ನು ಈ ಪ್ರಸ್ತಾವನೆಯ ಮೂಲಕ ಸಲ್ಲಿಸ್ತಾರೆ. ಅದಕ್ಕೇನಂತೀವಿ ನಾವು, ಧನ್ಯವಾದ ಅರ್ಪಣಾ ಪ್ರಸ್ತಾವನೆ ಅಥವಾ ಗೊತ್ತುವಳಿ. ಧನ್ಯವಾದ ಅರ್ಪಣಾ. ನೆಕ್ಸ್ಟ್ ನಿರ್ಣಯಗಳಂತ ಬರ್ತಾವೆ. ರೆಸಲ್ಯೂಷನ್ಸ್ ಖಾಸಗಿ ಸದಸ್ಯರ ನಿರ್ಣಯಗಳು, ಸರ್ಕಾರಿ ನಿರ್ಣಯಗಳು, ಶಾಸನಬದ್ಧ ನಿರ್ಣಯಗಳಂತ ಬರ್ತಾವೆ. ಸಂಸತ್ತಿನಲ್ಲಿ ಒಂದು ಮಸೂದೆಯನ್ನು ಯಾವ ರೀತಿಯಾಗಿ ಮಂಡಿಸ್ತಾರೆ, ಮೊದಲನೇ ಓದು, ಎರಡನೇ ಓದು, ನಂತರ ಸಂಸದೀಯ ಸಮಿತಿಗಳಿಗೆ ನೀಡುವುದು, ಮೂರನೇ ಓದಿನ ನಂತರ ಎರಡನೇ ಸಭೆಗೆ ಏನಾಗ್ತದೆ, ಸ್ಥಳಾಂತರ ಆಗ್ತದೆ. ಈ ರೀತಿಯಾಗಿ ಸಂಸತ್ತಿನಲ್ಲಿ ಪ್ರೊಸೀಡಿಂಗ್ಸ್ಗಳು ನಡೀತಾವೆ. ಇವುಗಳನ್ನು ಒಂದು ಪ್ರತ್ಯೇಕ ವಿಡಿಯೋ ಮೂಲಕ ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸ್ನೇಹಿತರೆ. 11ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳೋಣ. ಭಾರತದ ರಾಷ್ಟ್ರಪತಿಯವರನ್ನು ಅಸಮರ್ಥತೆ ಅಥವಾ ಸಾಬೀತಾದ ದುರ್ನಡತೆಯ ಆಧಾರದ ಮೇಲೆ ಪದಚ್ಯುತಗೊಳಿಸಲಾಗುತ್ತದೆ. ಸ್ನೇಹಿತರೆ, ಮೂಲತಃ ಈ ಹೇಳಿಕೆ ತಪ್ಪದ. ಭಾರತದ ರಾಷ್ಟ್ರಪತಿಯವರನ್ನು 61ನೇ ವಿಧಿ ಅನ್ವಯ ಮಹಾಭಿಯೋಗ ಪ್ರಕ್ರಿಯೆ ಏನಂತೇವು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಅದರ ಪ್ರಕಾರ ಕೇವಲ ಸಂವಿಧಾನದ ಉಲ್ಲಂಘನೆಯ ಆಧಾರದ ಮೇಲೆ ಭಾರತದ ರಾಷ್ಟ್ರಪತಿಯವರನ್ನು ಮಹಾಭಿಯೋಗಗೊಳಿಸಬಹುದು. ಸೊ ಆದ್ದರಿಂದ ಮೊದಲನೇ ಹೇಳಿಕೆ ಏನಾದ ತಪ್ಪದ. ತಪ್ಪಾಗಿರುವ ಸ್ಟೇಟ್ಮೆಂಟ್ ಕೇಳೋಣ. ಎ ಬೇಕು. ಸೊ ಎ ಇಲ್ಲ ಅನ್ನೋ ಕಾರಣಕ್ಕಾಗಿ ಆಪ್ಷನ್ 3 ಮತ್ತು ಆಪ್ಷನ್ 4 ಎಲಿಮಿನೇಟ್ ಆಗ್ತಾವೆ. ನೆಕ್ಸ್ಟ್ ಎರಡನೇ ಹೇಳಿಕೆ, ಭಾರತದ ರಾಷ್ಟ್ರಪತಿಯವರನ್ನು ಸಂವಿಧಾನದ ಉಲ್ಲಂಘನೆಯ ಆಧಾರದ ಮೇಲೆ ಪದಚ್ಯುತಗೊಳಿಸಬಹುದು. ಎಸ್ ಸ್ನೇಹಿತರೆ, ಪದಚ್ಯುತಗೊಳಿಸಬಹುದು. ಆದರೆ ಇಲ್ಲಿ ಮಹಾಭಿಯೋಗ ಅನ್ನುವ ಒಂದು ಶಬ್ದ ಬಂದಿತ್ತಂದ್ರೆ ಅದು ಇನ್ನಷ್ಟು ಸೂಕ್ತ ಆಗ್ತಿತ್ತು. ಸೊ ಎರಡನೇ ಹೇಳಿಕೆ ಏನಾದ ಸರಿಯದ. ನೆಕ್ಸ್ಟ್ ಮೂರನೇ ಹೇಳಿಕೆ, ಸಂವಿಧಾನದ 61ನೇ ವಿಧಿಯು ರಾಷ್ಟ್ರಪತಿಗಳ ಪದಚ್ಯುತಿಯ ವಿಧಾನದ ಬಗ್ಗೆ ಹೇಳುತ್ತದೆ. ಎಸ್, ಇದು ಕೂಡ ಸರಿಯಾಗಿದೆ. ಸೊ ಬಿ ಮತ್ತು ಸಿ ಸರಿಯಾಗಿವೆ. ಎ ಹೇಳಿಕೆಯನ್ನು ತಪ್ಪದ. ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳ್ಯಾನ. ಸೊ 11ನೇದಕ್ಕೆ ಆಪ್ಷನ್ ಎ ಅನ್ನೋದು ರೈಟ್ ಆನ್ಸರ್ ಅದ. ಸ್ನೇಹಿತರೆ, ಮೂಲತಃ ಸಂವಿಧಾನದ ಭಾಗ 5 ಕೇಂದ್ರದ ಬಗ್ಗೆ ಏನು ಹೇಳ್ತದ, ಕೇಂದ್ರದ ಬಗ್ಗೆ ಹೇಳುವಲ್ಲಿ ಭಾಗ 5 ಸುಮಾರು ಆರ್ಟಿಕಲ್ 52ರಿಂದ 62ರವರೆಗೆ ರಾಷ್ಟ್ರಪತಿಯ ಹುದ್ದೆ ಆಗಿರ್ಬೋದು, ಅವರ ಅಧಿಕಾರ, ಚುನಾವಣಾ ಪದ್ಧತಿ ಮತ್ತು ಅವರ
ಮಹಾಭಿಯೋಗ ಪ್ರಕ್ರಿಯೆ ಕುರಿತು ಉಲ್ಲೇಖ ಮಾಡ್ತಾವು. ರಾಷ್ಟ್ರಪತಿಗೆ ಸಂಬಂಧಿಸಿದಂತೆ ಪ್ರಮುಖ ಆರ್ಟಿಕಲ್ಗಳನ್ನು ನೋಡೋದಾದ್ರೆ, ಅವರ ಕಾರ್ಯಗಳನ್ನು ನೋಡೋದಾದ್ರೆ, ಮೊದಲ 52ನೇ ವಿಧಿ ಏನು ಹೇಳ್ತದೆ? ಭಾರತಕ್ಕೊಬ್ಬರು ರಾಷ್ಟ್ರಪತಿ ಇರಬೇಕಂತ ಹೇಳ್ತದೆ. ಕಂಪಲ್ಸರಿ ಭಾರತ ಏನು ರಾಷ್ಟ್ರಪತಿಯನ್ನು ಹೊಂದಿರಬೇಕು. ಒಂದು ವೇಳೆ ರಾಷ್ಟ್ರಪತಿಯ ಸ್ಥಾನ ವೇಕೆಂಟ್ ಆಗಿತ್ತಂದ್ರೆ ಉಪರಾಷ್ಟ್ರಪತಿಯವರು 6 ತಿಂಗಳವರೆಗೆ ರಾಷ್ಟ್ರಪತಿಯಾಗಿ ಏನು ಕಾರ್ಯನಿರ್ವಹಿಸ್ತಾರೆ. 6 ತಿಂಗಳೊಳಗೆ ಏನಾಗಬೇಕು? ಹೊಸ ಚುನಾವಣೆ ನಡಿಬೇಕು. ಚುನಾವಣೆಯ ಮೂಲಕ ಮತ್ತೊಬ್ಬ ಹೊಸ ರಾಷ್ಟ್ರಪತಿಯನ್ನು ನೇಮಕ ಮಾಡಬೇಕು. ಒಟ್ಟಿನಲ್ಲಿ ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಕಡ್ಡಾಯವಾಗಿ ಇರಲೇಬೇಕು ಅಂಥೇಳಿ ಆರ್ಟಿಕಲ್ 52 ಹೇಳ್ತದೆ. 53 ಏನು ಹೇಳ್ತದೆ? ಒಕ್ಕೂಟದ ಎಲ್ಲ ಕಾರ್ಯಾಂಗದ ಅಧಿಕಾರಗಳು ರಾಷ್ಟ್ರಪತಿಯವರ ಹೆಸರಿನಲ್ಲಿಯೇ ನಡೆಯುತ್ತವೆ. ಮೂಲತಃ ಸ್ನೇಹಿತರೆ, ಭಾರತ ಸಂಸದೀಯ ಪದ್ಧತಿಯನ್ನು ಎರವಲು ಪಡೆದುಕೊಂಡಿದೆ ಅಥವಾ ಅಳವಡಿಸಿಕೊಂಡಿದೆ. ಈ ಸಂಸದೀಯ ಪದ್ಧತಿಯಲ್ಲಿ ಇಬ್ಬರು ಕಾರ್ಯನಿರ್ವಾಹಕರಿರ್ತಾರೆ. ಒಬ್ಬರು ನಾಮ ಮಾತ್ರ ಕಾರ್ಯನಿರ್ವಾಹಕರು. ನೆಕ್ಸ್ಟ್ ಎರಡನೇದು ನೈಜ ಕಾರ್ಯನಿರ್ವಾಹಕರು. ರಾಷ್ಟ್ರಪತಿಗಳು ನಾಮ ಮಾತ್ರ ಕಾರ್ಯನಿರ್ವಾಹಕರಾದರೆ ಭಾರತದ ಪ್ರಧಾನಮಂತ್ರಿಗಳು ಏನು ನೈಜ ಕಾರ್ಯನಿರ್ವಾಹಕರು. ಆದರೆ ಭಾರತದ ಎಲ್ಲ ಕಾರ್ಯಾಂಗದ ಅಧಿಕಾರಗಳು ರಾಷ್ಟ್ರಪತಿಯವರ ಹೆಸರಿನಲ್ಲೇ ನಡೆಯುತ್ತವೆ. ಇವರು ದೇಶದ 3 ದಳಗಳ ಈ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ಗಳ ಮಹಾದಂಡನಾಯಕರಾಗಿರುತ್ತಾರೆ ಅನ್ನೋ ಒಂದು ಮಾಹಿತಿ 53 ಆರ್ಟಿಕಲ್ ಅಡಿ ನೀಡಲಾಗಿದೆ. ಆರ್ಟಿಕಲ್ 54 ಏನು ಹೇಳ್ತದೆ? ರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಒದಗಿಸ್ತದೆ ಚುನಾವಣೆ. ಹಾಗಾದರೆ ಇಲ್ಲಿ ಭಾರತದ ರಾಷ್ಟ್ರಪತಿಯನ್ನು ಯಾವ ರೀತಿಯ ಚುನಾವಣೆಯ ಮೂಲಕ ನೇಮಕ ಮಾಡಲಾಗುತ್ತದೆ? ಸಾಮಾನ್ಯವಾಗಿ ಇವರ ಚುನಾವಣೆಯನ್ನು ಎಲ್ಲರೂ, ದೇಶದ ಎಲ್ಲ ಜನರು ಹಾಕೋದಿಲ್ಲ. ಎಲ್ಲ ಜನರು ಇವರ ಚುನಾವಣೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ. ಇವರ ಚುನಾವಣಾ ಮಂಡಳಿ ಇರ್ತದೆ, ಎಲೆಕ್ಟೋರಲ್ ಕಾಲೇಜ. ಮೂಲತಃ ಸಂಸತ್ತಿನ ಎಲ್ಲ ಚುನಾಯಿತ ಸದಸ್ಯರು ಇವರ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ರಾಜ್ಯ ಸರ್ಕಾರದ, ರಾಜ್ಯ ವಿಧಾನಸಭೆಯ ಎಲ್ಲ ಚುನಾಯಿತ ಸದಸ್ಯರು ಭಾಗವಹಿಸ್ತಾರೆ. ಕೇಂದ್ರಾಡಳಿತ ಪ್ರದೇಶ ಅಂದರೆ ಯಾವ ಕೇಂದ್ರಾಡಳಿತ ಪ್ರದೇಶವು ವಿಧಾನಸಭೆಯನ್ನು ಹೊಂದಿದೆಯೋ ಆ ಕೇಂದ್ರಾಡಳಿತ ಪ್ರದೇಶಗಳ ಎಲ್ಲ ಚುನಾಯಿತ ಸದಸ್ಯರು, ಮುಖ್ಯವಾಗಿ ಇಲ್ಲಿ 2 ಬರ್ತಾವು, ಒಂದು ದೆಹಲಿ ಮತ್ತು ಪುದುಚೇರಿ. ಇನ್ನೂ ಜಮ್ಮು ಕಾಶ್ಮೀರ ಬರೋದಿಲ್ಲ. ಈ ರೀತಿಯಾಗಿ ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆ ಹಾಗೂ ದೆಹಲಿ ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಯ ಎಲ್ಲ ಚುನಾಯಿತ ಸದಸ್ಯರಿಂದ ರಾಷ್ಟ್ರಪತಿ ಏನಾಗ್ತಾರೆ? ಆಯ್ಕೆ ಆಗ್ತಾರೆ, ನೇಮಕರಾಗ್ತಾರೆ. ಇದು 54ನೇ ವಿಧಿ ತಿಳಿಸ್ತದೆ. 55ನೇ ವಿಧಿ ಏನು ಹೇಳ್ತದೆ? ರಾಷ್ಟ್ರಪತಿಯ ಚುನಾವಣೆಯ ವಿಧಾನದ ಬಗ್ಗೆ ಹೇಳ್ತದೆ. ಈ ಚುನಾವಣಾ ಎಲೆಕ್ಟೋರಲ್ ಕಾಲೇಜನ್ನು ನೋಡಿದೆವು, ಚುನಾವಣಾ ಮಂಡಳಿಯನ್ನು ನೋಡಿದೆವು. ಆದರೆ ಯಾವ ಒಂದು ವಿಧಾನದ ಮೂಲಕ ಆಯ್ಕೆ ಆಗ್ತಾರಂದ್ರೆ ಏಕಮತ ವರ್ಗಾವಣಾ ಪದ್ಧತಿ. ಈ ಒಂದು ಚುನಾವಣಾ ವಿಧಾನದ ಮೂಲಕ ಆಯ್ಕೆಯಾಗುತ್ತಾರೆ. ಪ್ರಧಾನಮಂತ್ರಿಯವರು ಯಾವ ವಿಧಾನದ ಮೂಲಕ ಆಯ್ಕೆಯಾಗುತ್ತಾರೆ? ಫಸ್ಟ್ ಪಾಸ್ಟ್ ಪೋಸ್ಟ್ ಸಿಸ್ಟಮ್ ಅಂತೇಳಿ ಕರಿತೇವೆ ನಾವು. 55 ಆಯಿತು. 56ನೇ ವಿಧಿ ಏನು ಹೇಳ್ತದೆ? ಮೂಲತಃ ರಾಷ್ಟ್ರಪತಿಗಳ ಅಧಿಕಾರಾವಧಿಯ ಬಗ್ಗೆ ಉಲ್ಲೇಖ ಮಾಡ್ತದೆ. ಸಾಮಾನ್ಯವಾಗಿ ರಾಷ್ಟ್ರಪತಿಗಳ ಅಧಿಕಾರಾವಧಿ 5 ವರ್ಷಗಳದ್ದಾಗಿರ್ತದೆ. 5 ವರ್ಷ ಆಗಿರ್ತದೆ. 57 ಏನು ಹೇಳ್ತದೆ? 57 ಏನು ಹೇಳ್ತಾ ಆರ್ಟಿಕಲ್? ಭಾರತದ ರಾಷ್ಟ್ರಪತಿಯಾದವರಿಗೆ 5 ವರ್ಷದಂತೆ ಒಂದು ಸಲ, ಎಷ್ಟು ಬೇಕಾದರೂ ಸಲ ಭಾರತದ ರಾಷ್ಟ್ರಪತಿಯಾಗುವ ಅನುಮತಿಯನ್ನು ಒದಗಿಸ್ತದೆ. ಒಬ್ಬ ವ್ಯಕ್ತಿ ಎಷ್ಟು ಬಾರಿ ಆದರೂ ರಾಷ್ಟ್ರಪತಿಯಾಗಬಹುದು. ಈ ರೀತಿ ಭಾರತದಲ್ಲಿ ಅತಿ ದೀರ್ಘಕಾಲ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ ಕೀರ್ತಿ ಯಾರಿಗೆ ಹೋತು ಅಂದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ. 12 ವರ್ಷಗಳ ಕಾಲ ರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿರುವಂಥವರು. ನೆಕ್ಸ್ಟ್ ಆರ್ಟಿಕಲ್ 58 ಏನು ಹೇಳ್ತದೆ? ರಾಷ್ಟ್ರಪತಿ ಹುದ್ದೆಗೆ ಇರಬೇಕಾದ ಅರ್ಹತೆಗಳು ಯಾವ ಅರ್ಹತೆಗಳು? ಭಾರತದ ರಾಷ್ಟ್ರಪತಿಯಾಗಬೇಕಾದ್ರೆ ಅವನು ಮೊದಲು ಭಾರತದ ಪ್ರಜೆಯಾಗಿರಬೇಕು. ಭಾರತದ ಪ್ರಜೆಯಾಗಲು 5 ತರಹದ ಇದು ಅದಾವೆ. ಬೈ ಬರ್ತ್, ಡಿಸೆಂಟ್, ನ್ಯಾಚುರಲೈಜೇಷನ್, ರಿಜಿಸ್ಟ್ರೇಷನ್, ಅಕ್ವಿಜೇಷನ್ ಅಂಥೇಳಿ ಬರ್ತಾವೆ. ಆ 5 ವಿಧಾನಗಳಲ್ಲಿ ಯಾವುದೇ ಒಂದು ವಿಧಾನದ ಮೂಲಕ ಭಾರತೀಯ ಪೌರತ್ವವನ್ನು ಪಡೆದಿದ್ದೇ ಆದರೆ ಆ ವ್ಯಕ್ತಿಯು ಭಾರತದ ರಾಷ್ಟ್ರಪತಿಯಾಗಲು ಎಲ್ಲ ಅರ್ಹತೆಗಳನ್ನು ಹೊಂದಿರ್ತಾನೆ. ನೆಕ್ಸ್ಟ್ ಆತನ ವಯಸ್ಸು 35 ಪೂರ್ಣಗೊಂಡಿರಬೇಕು. ಆತ ಲೋಕಸಭೆಯ ಸದಸ್ಯನಾಗಲು ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕು.
ಲೋಕಸಭೆಯ ಸದಸ್ಯನಾಗುವ ಎಲ್ಲ ಅರ್ಹತೆಗಳನ್ನು ಆತ ಹೊಂದಿರಬೇಕು. ಕೊನೆಯದಾಗಿ ಆತ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. ಆಫೀಸ್ ಆಫ್ ಪ್ರಾಫಿಟ್ ಅಂತೇಳಿ ಕರಿತೀವಿ. ಆ ಆಫೀಸ್ ಆಫ್ ಪ್ರಾಫಿಟ್ ಹುದ್ದೆಯನ್ನು ಹೊಂದಿರಬಾರದು. ಇದು ಏನು 58ನೇ ವಿಧಿ ಹೇಳ್ತದೆ. ನೆಕ್ಸ್ಟ್ 60ನೇ ವಿಧಿ ಏನು ಹೇಳ್ತದೆ? ರಾಷ್ಟ್ರಪತಿಗೆ ಸಂಬಂಧಿಸಿದಂತೆ 60ನೇ ವಿಧಿ ರಾಷ್ಟ್ರಪತಿಗಳ ಪ್ರಮಾಣ ವಚನದ ಬಗ್ಗೆ ಉಲ್ಲೇಖ ಮಾಡ್ತದೆ. ಮೂಲತಃ ಸ್ನೇಹಿತರೆ, ಪ್ರಧಾನಮಂತ್ರಿ ಆಗಿರ್ಬೋದು, ಶಾಸಕರಾಗಿರ್ಬೋದು, ಅಥವಾ ಸಂಸದರು ಅಥವಾ ಅಭ್ಯರ್ಥಿಯಾಗಿ ಸಂಸತ್ತಿಗೆ ಅಭ್ಯರ್ಥಿಯಾಗಿ ನಿಲ್ಲುವವರು, ಇವರು ಯಾವ ತರಹದ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನೋದು ಶೆಡ್ಯೂಲ್ 3ರಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದರೆ ರಾಷ್ಟ್ರಪತಿಗೆ ಸಂಬಂಧಿಸಿದಂತೆ ಈ ಒಂದು ಆರ್ಟಿಕಲ್ 60 ಏನದ ವಿಶೇಷವಾಗಿ ಪ್ರಮಾಣ ವಚನದ ಕುರಿತು ಉಲ್ಲೇಖ ಮಾಡ್ತದೆ. ಈ ಭಾರತದ ರಾಷ್ಟ್ರಪತಿಗಳಿಗೆ ಯಾರು ಪ್ರಮಾಣ ವಚನವನ್ನು ನೀಡ್ತಾರಂದ್ರೆ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇವರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ. ಇದು 60 ಆಯಿತು. 61ನೇ ವಿಧಿ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಮಹಾಭಿಯೋಗ ಪ್ರಕ್ರಿಯೆಯನ್ನು ಉಲ್ಲೇಖ ಮಾಡ್ತದೆ. ಸ್ನೇಹಿತರೆ, ಭಾರತದ ಸಂವಿಧಾನದಲ್ಲಿ ಇಂಪೀಚ್ಮೆಂಟ್ ಅಥವಾ ಮಹಾಭಿಯೋಗ ಅನ್ನೋ ಪದವನ್ನು ಕೇವಲ ರಾಷ್ಟ್ರಪತಿಗಳ ಪದಚ್ಯುತಿಗೆ ಮಾತ್ರ ಬಳಸಲಾಗಿದೆ. ಪ್ರಸ್ತುತ ಈ ಒಂದು ಪ್ರಾವಧಾನವನ್ನು ನಾವು ಅಮೇರಿಕಾದ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ. ಅಮೇರಿಕಾದ ಸಂವಿಧಾನದಿಂದ ಇಲ್ಲಿಯವರೆಗೆ ಯಾವುದೇ ರಾಷ್ಟ್ರಪತಿಯನ್ನು ನಾವು ಪದಚ್ಯುತಗೊಳಿಸಿಲ್ಲ. ಇದು ಆರ್ಟಿಕಲ್ 61. ನೆಕ್ಸ್ಟ್ ಆರ್ಟಿಕಲ್ 72 ಏನು ಹೇಳ್ತದೆ? ಕ್ಷಮಾದಾನದ ಅಧಿಕಾರವನ್ನು ರಾಷ್ಟ್ರಪತಿಗೆ ನೀಡ್ತದೆ. ಕ್ಷಮಾದಾನದ ಅಧಿಕಾರವನ್ನು ಮೂಲತಃ ಆರ್ಟಿಕಲ್ 161 ರಾಜ್ಯಪಾಲರಿಗೆ 161 ರಾಜ್ಯಪಾಲರಿಗೆ ಕ್ಷಮಾದಾನದ ಅಧಿಕಾರವನ್ನು ನೀಡ್ತದೆ. ಈ ಕ್ಷಮಾದಾನದಲ್ಲಿ 5 ವಿಧಗಳದಾವು. ಅವು ಯಾವುವು ಅನ್ನೋದು ಒಂದು ವಿಶೇಷ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತೇವೆ. ನೆಕ್ಸ್ಟ್ ಆರ್ಟಿಕಲ್ 123 ಏನು ಹೇಳ್ತದೆ? 123 ಸಂಸತ್ತು ಅಧಿವೇಶನದಲ್ಲಿ ಇಲ್ಲದೇ ಇದ್ದಾಗ ರಾಷ್ಟ್ರಪತಿಗಳು ಏನು ಮಾಡ್ತಾರೆ? ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಮೂಲಕ ಅಧಿಕಾರ ಚಲಾವಣೆ ಮಾಡ್ತಾರೆ. ಇದು ಆರ್ಟಿಕಲ್ 123. ಈ ರೀತಿಯಾಗಿ ರಾಷ್ಟ್ರಪತಿಯವರು ಶಾಸನಾತ್ಮಕ ಅಧಿಕಾರಗಳನ್ನು ಚಲಾಯಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್ 143 ಏನು ಹೇಳ್ತದೆ? 143 ಕಾನೂನಿನ ವಿಷಯಗಳ ಕುರಿತು ಸುಪ್ರೀಂ ಕೋರ್ಟ್ನ ಸಲಹೆಯನ್ನು ಪಡೆಯುವ ಅಧಿಕಾರ. ಇದಕ್ಕೇನಂತ ಕರಿತೇವೆ? ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್ ಅಂತೇಳಿ ಕರಿತೇವೆ. ಏನು ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ನ ಸಲಹೆಯನ್ನು ಪಡಿತಾರೆ. ಈ ಒಂದು ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್ ಪರಿಕಲ್ಪನೆಯನ್ನು ನಾವು ಕೆನಡಾದ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ. ಕೆನಡಾದ ಸಂವಿಧಾನದಿಂದ. ಸೊ ಇನ್ನಷ್ಟು ಸ್ನೇಹಿತರೆ ಇಲ್ಲಿ ಅಧಿಕಾರಗಳನ್ನು ವಿವರಣೆ ಮಾಡುತ್ತಾ ಬಂದೆವು. ಇನ್ನೂ ವಿಶೇಷ ಅಧಿಕಾರಗಳದಾವು ರಾಷ್ಟ್ರಪತಿಯವರಿಗೆ. ರಾಷ್ಟ್ರಪತಿಯವರು ಆರ್ಟಿಕಲ್ 352 ಅಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ಹೀಗೆ ಮಾಡಬೇಕಾದರೆ ಅವರು ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲದ ಲಿಖಿತ ಸಲಹೆ ಮೇರೆಗೆ ದೇಶದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. 356 ಅಡಿ ರಾಜ್ಯದಲ್ಲಿ ಸಾಂವಿಧಾನಿಕ ಯಂತ್ರ ಕುಸಿದಿದೆ ಅಂಥೇಳಿ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿಯ ಆಡಳಿತವನ್ನು ಹೇರಬಹುದು. ಹಣಕಾಸು ತುರ್ತು ಪರಿಸ್ಥಿತಿ 360 ಹೇರಬಹುದು. 360 ಅಡಿ ರಾಷ್ಟ್ರದಲ್ಲಿ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಹೇರಬಹುದು. ಈ ರೀತಿಯಾಗಿ ಭಾರತದಲ್ಲಿ ಒಟ್ಟು 3 ಸಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿದೆ ಸ್ನೇಹಿತರೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿದ ಸಂದರ್ಭದಲ್ಲಿ ಮೊದಲು 1962 ಭಾರತ ಚೀನಾ ಯುದ್ಧದ ಸಂದರ್ಭದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಯಿತು. ಆಗ ಅಂದಿನ ರಾಷ್ಟ್ರಪತಿ ಯಾರಿದ್ರಂದ್ರೆ ಈ 1962 ಸಂದರ್ಭದಲ್ಲಿ ರಾಷ್ಟ್ರಪತಿಯಾಗಿದ್ದವರು ಯಾರಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಭಾರತ ಚೀನಾ ಯುದ್ಧದ ಸಂದರ್ಭದಲ್ಲಿ ಬಾಹ್ಯ ಆಕ್ರಮಣದ ಆಧಾರದ ಮೇಲೆ ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿರ್ತಾರೆ. ನೆಕ್ಸ್ಟ್ 1971 ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ವಿ ಗಿರಿ, ವರಾಹಗಿರಿ, ವೆಂಕಟಗಿರಿ ಅವರು ಭಾರತದ ರಾಷ್ಟ್ರಪತಿ ಇರ್ತಾರೆ. ಅವಾಗ ಏನು ಮಾಡ್ತಾರೆ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ನೆಕ್ಸ್ಟ್ 1975 77 ಸಂದರ್ಭದಲ್ಲಿ ಆಂತರಿಕ ಅಶಾಂತಿ ಅಥವಾ ಆಂತರಿಕ ದಂಗೆಯ ನೆಪವೊಡ್ಡಿ ಭಾರತದಲ್ಲಿ ಏನಾಗ್ತದೆ? ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗ್ತದೆ. ಅಂದು ಅಧಿಕಾರದಲ್ಲಿದ್ದ ರಾಷ್ಟ್ರಪತಿ ಯಾರಂದ್ರೆ ಫಕ್ರುದ್ದೀನ್ ಅಲಿ ಅಹಮದ್. ಈ ರೀತಿಯಾಗಿ ಭಾರತದಲ್ಲಿ ಒಟ್ಟು 3 ಸಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. 356 ರಾಷ್ಟ್ರಪತಿ ಆಡಳಿತ. ಭಾರತದಲ್ಲಿ ಇಲ್ಲಿಯವರೆಗೆ 134ಕ್ಕೂ ಅಧಿಕ ಸಲ
ವಿವಿಧ ರಾಜ್ಯಗಳಲ್ಲಿ ರಾಷ್ಟ್ರಪತಿಯ ಆಡಳಿತವನ್ನು ಘೋಷಣೆ ಮಾಡಲಾಗಿದೆ. ಅತಿ ಹೆಚ್ಚಂದ್ರೆ ಮಣಿಪುರ ಒಟ್ಟು 11 ವೇಳೆ, ಉತ್ತರ ಪ್ರದೇಶ 10 ಸಲ, ನೆಕ್ಸ್ಟ್ ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ಗಳಲ್ಲಿ 9 ಸಲ, ಕರ್ನಾಟಕದಲ್ಲಿ ಎಷ್ಟು ಸಲ ಹೇರಲಾಗಿದೆ? 6 ಸಲ. ಯಾವುದೇ ಸಲ ಅಥವಾ ರಾಷ್ಟ್ರಪತಿ ಆಡಳಿತವನ್ನು ಹೇರದೇ ಇರುವ ರಾಜ್ಯಗಳು ಯಾವುವಂದ್ರೆ ಅದು ಛತ್ತೀಸ್ಗಢ ಮತ್ತು ತೆಲಂಗಾಣ. ಈ 2 ರಾಜ್ಯಗಳಲ್ಲಿ ಒಮ್ಮೆಯೂ ಏನು ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಗಿಲ್ಲ. ಇದು ರಾಷ್ಟ್ರಪತಿ ಆಡಳಿತ ಆಯಿತು. ಆರ್ಟಿಕಲ್ 360 ಹಣಕಾಸು ತುರ್ತು ಪರಿಸ್ಥಿತಿಯ ಬಗ್ಗೆ ಉಲ್ಲೇಖ ಮಾಡ್ತದೆ. ಇಲ್ಲಿಯವರೆಗೆ ಸ್ವತಂತ್ರ ಬಂದು 75 ವರ್ಷಗಳೇ ಕಳೆದರೂ ಭಾರತದಲ್ಲಿ ಒಮ್ಮೆಯೂ ಈ ಒಂದು ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಲ್ಲ. ಇದಿಷ್ಟು ರಾಷ್ಟ್ರಪತಿಯ ತುರ್ತು ಪರಿಸ್ಥಿತಿಯ ಕುರಿತಂತೆ ಅಧಿಕಾರಗಳಾದವು. ಸ್ನೇಹಿತರೆ, ಇದನ್ನು ಹೊರತುಪಡಿಸಿ ಈ ರಾಷ್ಟ್ರಪತಿಗೆ ಸಂಬಂಧಿಸಿದಂತೆ ಮಹತ್ವದ ಸಂಗತಿಗಳು ಯಾವ್ಯಾವು ಅಂದ್ರೆ, ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಬಾಬು ರಾಜೇಂದ್ರ ಪ್ರಸಾದ್. ಎರಡನೇ ರಾಷ್ಟ್ರಪತಿ ಯಾರು? ಸರ್ವಪಲ್ಲಿ ರಾಧಾಕೃಷ್ಣನ್. ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿರ್ತಾರೆ ಇವರು. ನಂತರ ಇವರು ಏನು ಮಾಡ್ತಾರೆ? ರಾಷ್ಟ್ರಪತಿಯಾಗಿ ಎರಡನೇ ರಾಷ್ಟ್ರಪತಿಯಾಗಿ ನೇಮಕಗೊಳ್ತಾರೆ. ಇವರ ಒಂದು ಜನ್ಮದಿನವನ್ನು ನಾವು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡ್ತೇವೆ. ನೆಕ್ಸ್ಟ್, ಭಾರತದ ಇತಿಹಾಸದಲ್ಲಿ ಹಂಗಾಮಿ ರಾಷ್ಟ್ರಪತಿಯಾಗಿ ಮತ್ತು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಏಕೈಕ ರಾಷ್ಟ್ರಪತಿ ಯಾರಂದ್ರೆ ಅವರು ವರಾಹಗಿರಿ ವೆಂಕಟಗಿರಿ. ವಿ ವಿ ಗಿರಿ ಅವರು ಏನಂತ ಕರಿತೀವಿ ನಾವು? ಮೊದಲ ಹಂಗಾಮಿ ರಾಷ್ಟ್ರಪತಿಯಾಗಿ ಮತ್ತು ಸ್ವತಂತ್ರ ಅಭ್ಯರ್ಥಿಯಾಗಿ ಆಯ್ಕೆಯಾದ ಭಾರತದ ಮೊದಲ ಮತ್ತು ಏಕೈಕ ರಾಷ್ಟ್ರಪತಿಯವರು. ನೆಕ್ಸ್ಟ್, ಅವಿರೋಧವಾಗಿ ಆಯ್ಕೆಯಾದ ಭಾರತದ ರಾಷ್ಟ್ರಪತಿ ಯಾರು? ಅವಿರೋಧವಾಗಿ ಆಯ್ಕೆಯಾದ ಭಾರತದ ಮೊದಲ ಮತ್ತು ಏಕೈಕ ರಾಷ್ಟ್ರಪತಿ ಯಾರಂದ್ರೆ ನೀಲಂ ಸಂಜೀವ್ ರೆಡ್ಡಿ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರಂತ ಕೇಳ್ಬೋದು? ಪ್ರತಿಭಾತಾಯಿ ಪಾಟೀಲ್. ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾತಾಯಿ ಪಾಟೀಲ್. ಮೂಲತಃ ಇವರು ಮಹಾರಾಷ್ಟ್ರದವರು. ನೆಕ್ಸ್ಟ್, ಭಾರತದ ಮೊದಲ ಬುಡಕಟ್ಟು ಸಮುದಾಯದ ಮಹಿಳಾ ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು. ಆಗಲೇ ಹೇಳಿದೆ ಒಂದು ಸಂಗತಿಯನ್ನು, ಅತಿ ದೀರ್ಘಕಾಲ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ ಕೀರ್ತಿ ಯಾರಿಗೆ ಹೋತು ಅಂದ್ರೆ ಬಾಬು ರಾಜೇಂದ್ರ ಪ್ರಸಾದ್ 12 ವರ್ಷ. ಸ್ನೇಹಿತರೆ, ಇದಷ್ಟು ಈ ರೀತಿಯಾಗಿ ನಾವು ರಾಷ್ಟ್ರಪತಿಯವರ ಬಗ್ಗೆ ಸಂಪೂರ್ಣವಾಗಿ ಅವರ ಅಧಿಕಾರಾವಧಿ ಆಗಿರ್ಬೋದು, ಅವರ ಮಹಾಭಿಯೋಗ ಪ್ರಕ್ರಿಯೆ ಆಗಿರ್ಬೋದು, ಅವರ ಕುರಿತಾದ ಇಂಪಾರ್ಟೆಂಟ್ ಸಂಗತಿಗಳಾಗಿರ್ಬೋದು ಎಲ್ಲವನ್ನು ಡೀಟೇಲ್ ಆಗಿ ನೋಡಿದೆವು. ಈ ಒಂದು ವಿಭಾಗದಲ್ಲಿ ಯಾವುದೇ ಥರದ ಪ್ರಶ್ನೆಗಳು ಬಂದರೆ ಸಾಲ್ವ್ ಮಾಡ್ಬೋದು. ಸೊ ಈಗ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, 12ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸಂಸತ್ತು ಅಧಿವೇಶನದಲ್ಲಿ ಇಲ್ಲದೇ ಇದ್ದಾಗ ಭಾರತದ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದು. ಲೋಕಸಭೆಯ ಸ್ಪೀಕರ್ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನ ಕರೆಯಬಹುದು. ಸ್ನೇಹಿತರೆ, ಆಗಲೇ ನೋಡಿದ ಹಾಗೆ ಆರ್ಟಿಕಲ್ 123 ಏನು ಹೇಳ್ತದೆ? ಸುಗ್ರೀವಾಜ್ಞೆಗಳ ಬಗ್ಗೆ ನೋಡಿದೆವು. ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ರಾಷ್ಟ್ರಪತಿಯವರು ಏನು ಮಾಡ್ತಾರೆ? ಸುಗ್ರೀವಾಜ್ಞೆಗಳನ್ನು ಹೊರಡಿಸ್ತಾರೆ. ಸೊ ಹೇಳಿಕೆ 1 ಏನದ ಅಥವಾ ಎ ಏನದ ಸರಿಯದ? ಎ ಸರಿಯದ. ಸೊ ಎ ಆಪ್ಷನ್ 1 3 4 ಬಿ ಏನಾಯಿತು? ಎಲಿಮಿನೇಟ್ ಆಯಿತು. ಲೋಕಸಭೆಯ ಸ್ಪೀಕರ್ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನಕ್ಕೆ ಕರೆ ನೀಡಬಹುದು ಅಂದಾರ. ಇದು ಏನದ? ತಪ್ಪದ. ಈ ಎರಡನೇ ಹೇಳಿಕೆ ತಪ್ಪದ. ಸ್ನೇಹಿತರೆ, ಜಂಟಿ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಡಿಸ್ಕಸ್ ಮಾಡೋದಾದ್ರೆ, ಮೂಲತಃ ಜಂಟಿ ಅಧಿವೇಶನ ಸಂವಿಧಾನದ 108ನೇ ಆರ್ಟಿಕಲ್ನಲ್ಲಿ ಉಲ್ಲೇಖಿಸಲಾಗಿದೆ. ಇದನ್ನು ಆಸ್ಟ್ರೇಲಿಯಾದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಮೂಲತಃ ಈ ಜಂಟಿ ಅಧಿವೇಶನವನ್ನು ಕರೆಯುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಇರುತ್ತದೆ. ಜಂಟಿ ಅಧಿವೇಶನ ಅಂದರೆ ಏನು? ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಒಟ್ಟಿಗೆ ಕರೆದು ಒಂದೇ ಕಲಾಪ, ಒಂದೇ ಅಧಿವೇಶನ ಅಥವಾ ಒಂದೇ ಸಭೆ ಅಂತೇಳಿ ಕರಿತೀವಿ. ಲೋಕಸಭೆ ಮತ್ತು ರಾಜ್ಯಸಭೆ ಒಟ್ಟಿಗೆ ಬರುವುದು, ಇದನ್ನೇ ಜಂಟಿ ಅಧಿವೇಶನ ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ ಈ ಜಂಟಿ ಅಧಿವೇಶನವನ್ನು 2 ಸಂದರ್ಭಗಳಲ್ಲಿ ಕರೆಯಲಾಗ್ತದೆ. ಒಂದನೇದು ಸಾಮಾನ್ಯ ಮಸೂದೆಯ ಸಂದರ್ಭದಲ್ಲಿ, ಎರಡನೇದು ವಿತ್ತೀಯ ಮಸೂದೆ
ವಿತ್ತೀಯ ಮಸೂದೆ ಅಂದರೆ ಆರ್ಟಿಕಲ್ 117 ಕ್ಲಾಸ್ 2 ವಿತ್ತೀಯ ಮಸೂದೆ, ಎರಡನೇ ತರಹದ ವಿತ್ತೀಯ ಮಸೂದೆ. ಈ ಎರಡು ಸಂದರ್ಭಗಳಲ್ಲಿ ರಾಷ್ಟ್ರಪತಿಯವರು ಜಂಟಿ ಅಧಿವೇಶನವನ್ನು ಕರೆಯಬಹುದು. ಜಂಟಿ ಅಧಿವೇಶನವನ್ನು ಕರೆಯುವ ಮೂಲಕ ಈ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿಯ ಭಿನ್ನಾಭಿಪ್ರಾಯಗಳಿಂದ ಹಾಗೆ ಉಳಿದ ಅಥವಾ ಡೆಡ್ಲಾಕ್ ಆಗಿರುವ ಮಸೂದೆಗಳನ್ನು ಬಗೆಹರಿಸುವ ಉದ್ದೇಶದಿಂದ ಏನು ಮಾಡ್ತಾರೆ, ಜಂಟಿ ಅಧಿವೇಶನವನ್ನು ಕರೀತಾರೆ. ಸ್ನೇಹಿತರೆ, ಹೀಗೆ ಕರೆದ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ? ಆರ್ಟಿಕಲ್ 118 ಏನು ಹೇಳ್ತದೆ? ಆರ್ಟಿಕಲ್ 118 ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಬೇಕನ್ನೋದು ಹೇಳ್ತದೆ. ಸಾಮಾನ್ಯವಾಗಿ ಲೋಕಸಭೆಯ ಸ್ಪೀಕರ್ ಏನದಾರ ಅವರು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇವರ ಅನುಪಸ್ಥಿತಿಯಲ್ಲಿ ಡೆಪ್ಯೂಟಿ ಸ್ಪೀಕರ್ ಅವರು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಒಂದು ವೇಳೆ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಇಬ್ಬರೂ ಕೂಡ ಅಬ್ಸೆಂಟ್ ಇದ್ದರು ಅಂದರೆ ಅಂಥ ಒಂದು ಸಂದರ್ಭದಲ್ಲಿ ರಾಜ್ಯಸಭೆಯ ಡೆಪ್ಯೂಟಿ ಚೇರ್ಮನ್ ಏನದಾರ, ಡೆಪ್ಯೂಟಿ ಚೇರ್ಪರ್ಸನ್ ಅಥವಾ ಚೇರ್ಮನ್ ಏನದಾರಲ್ಲ ಅವರು ಈ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಹಾಗಾದರೆ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸುವುದಿಲ್ಲ ಅಂದರೆ ಉಪರಾಷ್ಟ್ರಪತಿಗಳು ಅಂದರೆ ರಾಜ್ಯಸಭೆಯ ಚೇರ್ಮನ್ಗಳು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುವುದಿಲ್ಲ. ಸ್ನೇಹಿತರೆ, ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಯಾವ ಸಂದರ್ಭದಲ್ಲಿ ಜಂಟಿ ಅಧಿವೇಶನ ಕರೀತಾರಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಗಳ ನಡುವೆ ಭಿನ್ನಾಭಿಪ್ರಾಯ ನಿರ್ಮಾಣವಾಗಿ ಮಸೂದೆ ಹಾಗೆ ಪಾಸಾಗದೆ ಉಳಿದಿದ್ದರೆ ಅದನ್ನು ಒಂದು ಬಗೆಹರಿಸುವ ಉದ್ದೇಶದಿಂದ ಏನು ಮಾಡ್ತಾರೆ, ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೀತಾರೆ. ಈ ಜಂಟಿ ಅಧಿವೇಶನದಲ್ಲಿ ಸರಳ ಬಹುಮತದ ಮೂಲಕ ನಿರ್ಣಯವನ್ನು ಕೈಗೊಳ್ಳಲಾಗ್ತದೆ. ಒಟ್ಟು ಕೋರಮ್ ಎಷ್ಟು ಬೇಕಂದ್ರೆ ಒಟ್ಟು ಸದಸ್ಯರ 1/10 ಒಟ್ಟು ಸದಸ್ಯರ 1/10 ಭಾಗದಷ್ಟು ಸದಸ್ಯರು ಪ್ರೆಸೆಂಟ್ ಇರಬೇಕು. ಸರಳ ಬಹುಮತದ ಮೂಲಕ ವಿಧೇಯಕವನ್ನು ಪಾಸ್ ಮಾಡಲಾಗ್ತದೆ. ಈ ಮೂಲಕ ಏನು ಮಾಡ್ತದೆ, ಜಂಟಿ ಅಧಿವೇಶನದಲ್ಲಿ ಮಸೂದೆಯನ್ನು ಪಾಸ್ ಮಾಡಲಾಗುತ್ತದೆ. ಸ್ನೇಹಿತರೆ, ಈ ಜಂಟಿ ಅಧಿವೇಶನ ಸಂದರ್ಭದಲ್ಲಿ ಕೆಲವು ಮಹತ್ವದ ಸಂಗತಿಗಳನ್ನು ನೆನಪಿಡಬೇಕಾಗ್ತದೆ. ಆರ್ಟಿಕಲ್ 110 ಅನ್ವಯ ಜಂಟಿ ಅಧಿವೇಶನವನ್ನು ಹಣಕಾಸು ವಿಧೇಯಕಗಳಿಗೆ ಜಂಟಿ ಅಧಿವೇಶನಗಳನ್ನು ಬಳಸುವಂತಿಲ್ಲ. ಕಾರಣ ಇಷ್ಟೇ, ಇಲ್ಲಿ ಲೋಕಸಭೆಯು ರಾಜ್ಯಸಭೆಗಿಂತ ಹೆಚ್ಚಿನ ಅಧಿಕಾರವನ್ನು ಹೊಂದಿದೆ. ಒಂದು ವೇಳೆ ರಾಜ್ಯಸಭೆಯು ಲೋಕಸಭೆ ನೀಡಿದಂತಹ ಒಂದು ಮಸೂದೆಗೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಬಹುದು, ಆದರೆ ಅದನ್ನು ತಿದ್ದುಪಡಿ ಮಾಡುವ ಅಥವಾ ತಿರಸ್ಕರಿಸುವ ಯಾವುದೇ ಅಧಿಕಾರವಿಲ್ಲ. ಕೇವಲ ಹಣಕಾಸು ಮಸೂದೆಯನ್ನು 14 ದಿನಗಳ ಅವಧಿಯವರೆಗೆ ತಡೆ ಹಿಡಿಯಬಹುದು. ಆದರೆ 14 ದಿನಗಳ ನಂತರ ನೇರವಾಗಿ ಆ ಒಂದು ಮಸೂದೆಯನ್ನು ಪಾಸ್ ಆಗಿದೆ ಎಂದು ಉಭಯ ಸದನಗಳಿಂದ ಅನುಮೋದನೆ ದೊರೆತಿದೆ ಎಂದು ರಾಷ್ಟ್ರಪತಿಯ ಅನುಮೋದನೆಗೆ ಕಳಿಸಬಹುದು. ಇದು ಹಣಕಾಸು ವಿಧೇಯಕಕ್ಕೆ ಸಂಬಂಧಿಸಿದಂತೆ ಜಂಟಿ ಅಧಿವೇಶನ. ನೆಕ್ಸ್ಟ್, ಸಂವಿಧಾನ ತಿದ್ದುಪಡಿ ಕಾಯ್ದೆಯಡಿ ಲೋಕಸಭೆ ಮತ್ತು ರಾಜ್ಯಸಭೆಗಳು ಸಮಾನ ಅಧಿಕಾರವನ್ನು ಹೊಂದಿರುತ್ತವೆ. ಆದ್ದರಿಂದ ಈ ಜಂಟಿ ಅಧಿವೇಶನವನ್ನು ಸಂವಿಧಾನ ತಿದ್ದುಪಡಿ ವಿಧೇಯಕಗಳಿಗೆ ಸಂಬಂಧಿಸಿದಂತೆ ವಿಧೇಯಕಗಳನ್ನು ತಿದ್ದುಪಡಿ ಮಾಡುವಾಗ ಜಂಟಿ ಅಧಿವೇಶನವನ್ನು ಕರೆಯುವ ಹಾಗಿಲ್ಲ. ಈ ಎರಡು ಸಂದರ್ಭದಲ್ಲಿ ಜಂಟಿ ಅಧಿವೇಶನ ಕರೆಯುವ ಹಾಗಿಲ್ಲ. ಸ್ನೇಹಿತರೆ, ಒಟ್ಟು ಸ್ವತಂತ್ರ ಭಾರತದ ನಂತರ 3 ಸಲ ಈ ಜಂಟಿ ಅಧಿವೇಶನಗಳನ್ನು ಕರೆಯಲಾಗಿದೆ. ಮೊದಲನೇ ಸಲ 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆಯ ಸಂದರ್ಭದಲ್ಲಿ ಈ ಒಂದು ಜಂಟಿ ಅಧಿವೇಶನ ಕರೆಯಲಾಗಿತ್ತು. ಅದನ್ನು ಮೊದಲ ಜಂಟಿ ಅಧಿವೇಶನ ಅಂತೇಳಿ ಕರಿತೇವೆ ನಾವು. ನೆಕ್ಸ್ಟ್ 1978ರಲ್ಲಿ ಬ್ಯಾಂಕಿಂಗ್ ಸೇವಾ ಆಯೋಗದ ಕಾಯ್ದೆ ಅಂತೇಳಿ ಕರಿತೇವೆ ನಾವು. ಬ್ಯಾಂಕಿಂಗ್ ಸರ್ವಿಸ್ ಕಮಿಷನ್ ರಿಪೀಲ್ ಆ್ಯಕ್ಟ್. ಆ 1978ರ ಸಂದರ್ಭದಲ್ಲಿ 2ನೇ ಬಾರಿಗೆ ಜಂಟಿ ಅಧಿವೇಶನ ಕರೆಯಲಾಗಿತ್ತು. ನೆಕ್ಸ್ಟ್ 3ನೇ ಬಾರಿ ಮತ್ತು ಅದೇ ಕೊನೆ 2002ರಲ್ಲಿ ಈ ಭಯೋತ್ಪಾದನೆ ತಡೆ ಕಾಯ್ದೆ ಪೋಟಾ ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟ್. ಈ ಒಂದು ಕಾಯ್ದೆಯ ಸಂದರ್ಭದಲ್ಲಿ 3ನೇ ಸಲ ಜಂಟಿ ಅಧಿವೇಶನವನ್ನು ಕರೆಯಲಾಗಿತ್ತು. ಸ್ನೇಹಿತರೆ, ಇದಷ್ಟು ಈ ಜಂಟಿ ಅಧಿವೇಶನದ ಕುರಿತು ಮಾಹಿತಿ. ಹಾಗಾದರೆ ಆನ್ಸರ್ ಯಾವುದಾಯಿತು ಈ ಪ್ರಶ್ನೆಗೆ? ಆನ್ಸರ್ 2ನೇದು ತಪ್ಪಾಯಿತು. ಬಿ, ಲೋಕಸಭೆ ಸ್ಪೀಕರ್ ಕರೆಯೋದಿಲ್ಲ, ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೀತಾರೆ. ಎ ಮಾತ್ರ ಏನದ ರೈಟ್ ಆನ್ಸರ್ ಅದ. ಎ ಮಾತ್ರ ರೈಟ್ ಆನ್ಸರ್. ಸ್ನೇಹಿತರೆ, ಇವತ್ತು ನಾವು 12 ಪ್ರಶ್ನೆಗಳಿಗೆ ವಿವರವಾದ 360 ಡಿಗ್ರಿ ಇನ್ಫಾರ್ಮೇಷನನ್ನು ನೋಡಿದೆವು. ಇದೇ ರೀತಿಯಾಗಿ ಮುಂದಿನ ಪ್ರಶ್ನೆಗಳಿಗೆ
ವಿವರಣೆಯನ್ನು ನಾಳೆ ಒಂದು ಸೆಷನ್ನಲ್ಲಿ ನೋಡೋಣ. ಸ್ನೇಹಿತರೆ, ನಮ್ಮ ಈ ಒಂದು ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ದ ಒಂದು ಲಿಂಕನ್ನು ಕೊಟ್ಟಿರ್ತೀವಿ. ಆ ಚಾನಲ್ಗೆ ಲಿಂಕ್ ಆಗುವ ಮೂಲಕ 1 ಪೇಜರ್ ನೋಟ್ಸನ್ನು ಮಾಡ್ತೀವಿ. ನಾವು ಡೈಲಿ 1 ಪೇಜರ್ ನೋಟ್ಸನ್ನು ಮಾಡ್ತೀವಿ ಮತ್ತು ದಿನಾಲೂ ಈ ಒಂದು ಡಿಸ್ಕಸ್ ಮಾಡಿದ ಒಂದು ಟಾಪಿಕ್ಗಳ ಮೇಲೆ MCQsಗಳನ್ನು ಅಲ್ಲಿ ಒದಗಿಸಲಾಗುತ್ತದೆ. ಆ MCQsಗಳನ್ನು ಬಿಡಿಸುವ ಮೂಲಕ ಏನು ಆ ಒಂದು ಟಾಪಿಕ್ನಲ್ಲಿ ಪರಿಣಿತಿಯನ್ನು ಪಡಿರಿ ಅನ್ನುವ ಮೂಲಕ ಇವತ್ತಿನ ಒಂದು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು.